ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 18/2/2025ರಂದು ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ: ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಕ್ರಮವಾಗಿ 198 ಮತ್ತು 9 ಆಗಿವೆ. ಅವುಗಳಲ್ಲಿ ಒಂದು ಸಂಖ್ಯೆ 99 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, 99 ಒಂದ್ಲೆ 99 ಎರಡ್ಲೆ 9 ಎರಡ್ಲೆ 18. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇದೇ ರೀತಿ ಪ್ರಶ್ನೆಗಳು ಹಿಂದಿನ ಶಿಫ್ಟ್ ಒಳಗೆ ಬಂದವ. ನಿಮ್ಮೆಲ್ಲರಿಗೂ ಗೊತ್ತದ, ಇವೆರಡೂ ಸಂಖ್ಯೆಗಳು ಗುಣ ಆಗ್ತವ, ಈ ಸಂಖ್ಯೆ ಭಾಗ ಆಗ್ತದ. ಲಸ ಇಂಟು ಮಸ ಇಸ್ ಈಕ್ವಲ್ ಟು ಮೊದಲನೆಯ ಸಂಖ್ಯೆ ಇಂಟು ಎರಡನೆಯ ಸಂಖ್ಯೆ. ಲಸ ಎಷ್ಟದ? 198. ಮಸ ಎಷ್ಟದ? 9. ಇದರಲ್ಲಿರೋ ಒಂದು ಸಂಖ್ಯೆ 99 ಆದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಈ 99 ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತದ. 99 ಒಂದ್ಲೆ 99 ಎರಡ್ಲೆ 9 ಎರಡ್ಲೆ 18. ಬಸ್ಟ್ ಇದೆಲ್ಲ ನಮ್ಗೆ ಎಲ್ಲಿ ಗೊತ್ತಿರಬೇಕು? ಮೈಂಡ್ ಒಳಗೆ ಇರಬೇಕು ಫಾರ್ಮುಲಾ. ಇವು ಎರಡೂ ಸಂಖ್ಯೆಗಳು ಗುಣಾಕಾರ ಆಗ್ತವ, ಈ ಸಂಖ್ಯೆ ಭಾಗ ಹೋಗ್ತದಂದ್ರೆ 99 ಒಂದ್ಲೆ 99 ಎರಡ್ಲೆ 9 ಎರಡ್ಲೆ 18. ಇಷ್ಟೇ ನೀವು ಮಾಡಬೇಕಾದಂತಹ ಸೊಲ್ಯೂಷನ್ ಆಗಿತ್ತು. ಇದು ಕೂಡ ಸೇಮ್. ಏನು ಮಾಡಬೇಕು? ನಿಮ್ಮೆಲ್ಲರಿಗೂ ಗೊತ್ತದ, 4ರಿಂದ ಭಾಗಿಸ್ಬೇಕು. 4 ಒಂದೇ 4, 4 9ಲೆ 36. 9ರಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇದೇ ಆಪ್ಷನ್ ಸರಿಯಾದ ಉತ್ತರ ಆಗಿತ್ತು. ಇದು ಕೂಡ ಪೆನ್ ತೆಗೆಯುವಂತಹ ಪ್ರಶ್ನೆ ಆಗಿರಲಿಲ್ಲ. ಹೆಂಗ? 4% ಎಕ್ಸ್ ಎಷ್ಟದ? 36. 4% ಎಕ್ಸ್ನ ಬೆಲೆ ಎಷ್ಟು? 36. ಓಕೆ, ಇಲ್ಲಿ ಭಾಗಾಕಾರದಾಗಿದ್ದಂಥ 0 ಈ ಕಡೆ ಹೋದ್ರೆ ಗುಣಾಕಾರ, ಇಲ್ಲಿ ಗುಣಾಕಾರದಾಗಿದ್ದಂಥ 4 ಈ ಕಡೆ ಬಂದ್ರೆ ಭಾಗಾಕಾರ. 9 4ಲೆ 36, 900 ಸರಿಯಾದ ಉತ್ತರ. ಇದು ಡಿಟೇಲ್ ಸೊಲ್ಯೂಷನ್ ಆಗಿತ್ತು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ ನೋಡ್ರಿ. ಫಸ್ಟ್ ನಾವು ಎಲ್ಲಿ ಫೋಕಸ್ ಮಾಡಬೇಕು? ಇಲ್ಲಿ ಭಾಗಾಕಾರ ಮಾಡೋಣ. 3 ಒಂದ್ಲೆ 3 30ಲೆ 3 ಒಂದ್ಲೆ 3 30ಲೆ. ಹಂಗಾರೆ ಲಾಸ್ಟ್ 30 ಬಂದೈತೆ ಅಂತಂದ್ರೆ ಲಾಸ್ಟ್ ಇಲ್ಲಿಂದ ಗುಣಾಕಾರ ಆಗ್ಬೇಕಂತಂದ್ರೆ ಲಾಸ್ಟ್ ಏನಿರಬೇಕು? 0 ಇರಬೇಕು. 0 ಎಲ್ಲೈತಿ? ಇಲ್ಲೇ ಐತೆ. ಇದು ಕೂಡ ಈಸಿ ಆಗಿರುವಂತಹ ಪ್ರಶ್ನೆ ಆಗಿತ್ತು. ಯಾಕಂದ್ರೆ ನೋಡ್ರಿ, ಇದು ಏನ ಆನ್ಸರ್ ಗುಣಾಕಾರ ಆಗಿ ಲಾಸ್ಟ್ ಬಂದರೂ 30ರಿಂದ ಗುಣಾಕಾರ ಆಗ್ಬೇಕದು. 30ರಿಂದ ಗುಣಾಕಾರ ಆಗ್ಬೇಕಂತಂದ್ರೆ ಲಾಸ್ಟಕ್ಕೆ ಏನಿರಬೇಕು? 0 ಇರಬೇಕು. 0 ಯಾವ ಆಪ್ಷನ್ ಒಳಗೈತೆ? ಆಪ್ಷನ್ 3ರಲ್ಲಿ ಮಾತ್ರ ಇರುವಂಥದ್ದು. ಇಲ್ಲ ಪೂರ್ತಿ ಸಾಲ್ವ್ ಮಾಡ್ತೀರ ಅಂದ್ರೆ 7 ಒಂದ್ಲೆ 7, 7 9ಲೆ 63. 8ರಾಗ 5 ಹೋದ್ರೆ 3, 3ರಿಂದ 3 ಕ್ಯಾನ್ಸಲ್ ಆಯ್ತು. 28 9 ಅಂತಂದ್ರೆ 37, 37 ಇಂಟು 3 ಅಂತಂದ್ರೆ 111, ಮುಂದೊಂದು 0. ಓಕೆ, ಬಟ್ ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ನೋಡ್ರಿ, 3 ಒಂದ್ಲೆ 3 30ಲೆ 30ರಿಂದ ಗುಣಾಕಾರ ಆಗಿರ್ತದೆ ಅಂದ್ರೆ ಲಾಸ್ಟಿಗೆ 0 ಇರಬೇಕು. 0 ಆಪ್ಷನ್ 3ರಲ್ಲಿ ಮಾತ್ರ ಇರುವಂಥದ್ದು. ಸೊ ಅದನ್ನು ಚೂಸ್ ಮಾಡಬೇಕು. 4ನೆಯ ಪ್ರಶ್ನೆ: ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಿಗುವ ಸರಳ ಬಡ್ಡಿಯು 40 ಆಗಿದ್ದರೆ, ಚಕ್ರ ಬಡ್ಡಿಯು 40 ಆಗಿದ್ದರೆ ಅಸಲು ಮೊತ್ತ ಎಷ್ಟು? ಈ ರೀತಿ ಪ್ರಶ್ನೆಗಳನ್ನು ನೀವು ಯಾವ ರೀತಿ ಡೈರೆಕ್ಟಾಗಿ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ, ರೈಟ್? ಓಕೆ, ಈಗ ಹಂಗೆ ಮಾಡೋಣ ಡೈರೆಕ್ಟಾಗಿ. ಸರಳ ಬಡ್ಡಿ 2 ವರ್ಷಕ್ಕೆ 40 ರೂಪಾಯಿ. ಹಂಗಾರೆ ಒಂದು ವರ್ಷಕ್ಕೆ ಎಷ್ಟೆಷ್ಟು ಬಂದಿರ್ತೈತಿ? 20 ರೂಪಾಯಿ 20 ರೂಪಾಯಿ, ಹೌದಾ? ಹಂಗಾರೆ ಇಲ್ಲಿ ಚಕ್ರ ಬಡ್ಡಿ ಒಳಗೆ 45 ರೂಪಾಯಿ ಬಂದೈತಿ. ಹಂಗಾರೆ ಎಷ್ಟು ರೂಪಾಯಿ ಎಕ್ಸ್ಟ್ರಾ ಬಂದೈತಿ? 5 ರೂಪಾಯಿ ಎಕ್ಸ್ಟ್ರಾ. ಈ 5 ರೂಪಾಯಿ ಎದಕ್ಕೆ ಎಕ್ಸ್ಟ್ರಾ ಬಂದಿರ್ತೈತಿ? ಈ ನಾವು ಏನು ಬಡ್ಡಿ ಇರ್ತೈತಿಲ್ಲ, ಬಡ್ಡಿ ಮ್ಯಾಗ ಎಕ್ಸ್ಟ್ರಾ ಏನು ಆಗ್ತಿರೋದು? ಇದು ಬಡ್ಡಿ ಬರ್ತಿರ್ತದೆ. ಅದಕ್ಕೋಸ್ಕರ ಈ 20 ರೂಪಾಯಿಗೆ 5 ರೂಪಾಯಿ ಬಡ್ಡಿ ಬಂದೈತಿ. ಮುಗಿದ ಹೋಯ್ತು ಲೆಕ್ಕ ನಮ್ದು. ಅಸಲು ಮೊದಲಿಗೆ ಎಷ್ಟಿತ್ತು ಗೊತ್ತಿಲ್ಲ. ಅಸಲು ಬಾಗಿಸು ಬಡ್ಡಿ. ಓಕೆ, ಈ ಬಡ್ಡಿ ಬಾಗಿಸು ಚಕ್ರ ಬಡ್ಡಿ ಎಕ್ಸ್ಟ್ರಾ ಎಷ್ಟು ಬಂದಿರ್ತೈತಿ ಅದು. ಅಸಲು ಬಾಗಿಸು ಬಡ್ಡಿ, ಈ ಬಡ್ಡಿ ಬಾಗಿಸು ಈ ಬಡ್ಡಿ ಈಸ್ ಈಕ್ವಲ್ ಟು ಸಮ ಮಾಡ್ಕೊ. 5 ಒಂದ್ಲೆ 5 4ಲೆ 4 ಭಾಗಾಕಾರದಾಗಿದ್ದು ಇಲ್ಲಿ ಹೋದ್ರೆ ಗುಣಾಕಾರ. 4 ಎರಡ್ಲೆ 8 ಅಂತಂದ್ರೆ 80. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಎಷ್ಟು ಈಸಿಯಾಗಿ ಸಾಲ್ವ್ ಆಯಿತು ಈ ಪ್ರಶ್ನೆ. ಈ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೂ ಬಂದಿದಾವ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಶಿಫ್ಟ್ ಒಳಗಿದಾವ. ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡಿರಿ, ಬಹಳ ಈಸಿಯಾಗಿ ಸಾಲ್ವ್ ಆಗ್ತದೆ. ನೀವು ಬಡ್ಡಿ ದರ ಇದನ್ನು ಕಂಡು ಹಿಡ್ಕೊಂಡು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್: ಹರಿಯವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಹರಿಯವರು ತಮ್ಮ ಕಾರನ್ನು 1/8ರಷ್ಟು ವೇಗದಲ್ಲಿ ಚಲಾಯಿಸಿದ್ದರೆ ಅವರು ಬಿ ನಗರವನ್ನು 21 ನಿಮಿಷ ತಡವಾಗಿ ತಲುಪುತ್ತಿದ್ದರು. ಹರಿಯವರು ತಮ್ಮ ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿದ್ದರೆ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡ್ರಿ, ಮೊದಲೇಕ ಒಂದು ಆ್ಯಕ್ಚುಯಲ್ ಸ್ಪೀಡ್ ಎಷ್ಟೈತಿ? 8. ಆದ್ರೆ ಅವ್ರು ಹೋಗಾತಿದ್ದೆಷ್ಟು? 1. ಅವ್ರ ಸ್ಪೀಡ್ ಎಷ್ಟಿತ್ತು?
8 ಇದ್ರೆ ಅವ್ರು ಆ್ಯಕ್ಚುಲಿ ಹೋಗ್ಬೇಕು, ಆಕ್ಚುಯಲ್ ಸ್ಪೀಡ್ 8 ಇದ್ರೆ ಅವ್ರು ಹೋಗತ್ತಿದ್ದು ಎಷ್ಟು ಈಗ ಸದ್ಯಕ್ಕೆ 1. ಹಂಗಾರೆ ಟೈಮ್ ಏನಾಗ್ತದೆ, ಉಲ್ಟಾ ಆಗ್ತದೆ. 1:8 ಆಗ್ತದೆ. ನಿಮಗೆಲ್ಲರಿಗೂ ಗೊತ್ತದ. ಸ್ಪೀಡ್ 8:1 ಇದ್ರೆ ಟೈಮ್ ಏನಾಗ್ತದೆ, 1:8. ಎಷ್ಟು ಟೈಮ್ ಹೆಚ್ಚಾಗೈತೆ ನೋಡ್ರಿ, 7 ಟೈಮ್ ಹೆಚ್ಚಾಗೈತಿ. ಆದರೆ ಆ್ಯಕ್ಚುಲಾಗಿ ಎಷ್ಟು ಹೆಚ್ಚಾಗೈತಿ, 21. 7 ಅಂದ್ರೆ 21. ಒರಿಜಿನಲ್ ಎಷ್ಟಿತ್ತು, ಒರಿಜಿನಲ್ 1 ಇತ್ತು. 1 ಅಂದ್ರೆ ಎಷ್ಟು, 7 1 7 3 ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನಿಮಗೆ ಡೈರೆಕ್ಟಾಗೇನೋ ಮಾಡೋ ಮೆಥಡನ್ನು ಹೇಳಿದ್ದೀನಿ. ಯಾವ ರೀತಿ ಮಾಡಬೇಕು, ಇವು ಎರಡರ ವ್ಯತ್ಯಾಸ ತೊಗೋಬೇಕು. ಎರಡರ ವ್ಯತ್ಯಾಸ ಎಷ್ಟು, 7. 7 ಅಂತಂದ್ರೆ ಇಲ್ಲಿ ಎಷ್ಟು ವ್ಯತ್ಯಾಸ ಆಗಿರ್ತದೆ, 21. ಆ್ಯಕ್ಚುಯಲ್ ಅದು ಕೇಳಿದ್ರೆ ಮ್ಯಾಗಿಂದ್ರಲ್ಲೇ ಗುಣಿಸ್ತೀವಿ. 1 ಅಂದ್ರೆ ಎಷ್ಟು, 7 1 7 3 ಇಷ್ಟ ಮೈಂಡ್ ಒಳಗೆ ಮಾಡ್ಬೋದು ಅಂತ ಪ್ರಶ್ನೆ. 7 1 7 7 3 21 3 1 3 ಹೌದಲ್ಲ. 7 1 7 7 3 21 3 1 3. ಓಕೆ. ನೆಕ್ಸ್ಟ್ 6ನೆಯ ಪ್ರಶ್ನೆ. ಏಕಪ್ರಕಾರದ ಸರಳ ವಾರ್ಷಿಕ ಬಡ್ಡಿ ದರದಲ್ಲಿ ಅಕ್ಷಯ್ ಅವರು 5,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ ಮತ್ತು ಅತುಲ್ ಅವರು 9,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 4 ವರ್ಷಗಳ ಕೊನೆಗೆ ಅತುಲ್ ಅವರು ಅಕ್ಷಯ್ಗಿಂತ 720 ರೂಪಾಯಿ ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ನೋಡ್ರಿ, ನಿಮಗೆಲ್ಲರಿಗೂ ಸರಳ ಬಡ್ಡಿಯ ಸೂತ್ರ ಗೊತ್ತದ. PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು ಎಷ್ಟು ಹೆಚ್ಚಿಗೆ ಹಾಕ್ಯಾರ ನೋಡ್ರಿ ಅವರು. ಇಲ್ಲಿಂದ ಇವು 5,400, ಇವು 9,400. ಅಂದ್ರೆ ಅಸಲು ಎಷ್ಟು ಹೆಚ್ಚಿಗೆ, 4,000 ರೂಪಾಯಿ ಅಸಲು ಹೆಚ್ಚಿಗೆ. ಟೈಮ್ ಎಷ್ಟೈತಿ, 4 ವರ್ಷ. 4 ಬರ್ತೀವಿ. ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6. ಕೆಳಗೆ ಬಾಗಿಸು 100 ಬರ್ಕೋ ಬದಲಿ ಇಲ್ಲೇ 2 0 ಕಟ್ ಮಾಡಿದ್ವಿ ನಾವು, ಹೌದಲ್ಲ. ಕೆಳಗೆ ಬಾಗಿಸು 100 ಬರ್ಕೊಂಡು ಇವು 2 0 ಕಟ್ ಮಾಡೋ ಬದಲಿ ಡೈರೆಕ್ಟ್ ಒಂದು 2-3 ಸೆಕೆಂಡ್ ನಾವು ಇಲ್ಲೇ ಕಟ್ ಮಾಡಿಬಿಟ್ಟು ಸೇವ್ ಮಾಡ್ಕೊಂಡು ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಎಕ್ಸ್ಟ್ರಾ ಬಂದದ, 720. 4 1 4 4 1 4 4 8 32 ಮುಂದೊಂದು 0. 1 0 ಇಂದ 1 0 ಹೋಯ್ತು. 4 1 4 4 4 16 4.5 ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 4 4 16 4 ಸಿಕ್ತಲ್ಲ, ಇಲ್ಲಿ 4ರಿಂದ ಯಾವ ಆಪ್ಷನ್ನು ಸ್ಟಾರ್ಟ್ ಆಗತ್ತಿಲ್ಲ. ಸೊ ಅದಕ್ಕೆ ನಾವು ಮುಂದಿನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಡೈರೆಕ್ಟಾಗಿ 2ನೇ ಆಪ್ಷನನ್ನು ಚೂಸ್ ಮಾಡ್ಬೋದಾಗಿತ್ತು. 7ನೆಯ ಪ್ರಶ್ನೆ. 18 ಮತ್ತು 30ರ 3ನೆಯ ಸಮಾನುಪಾತ ಕಂಡುಹಿಡಿಯಿರಿ. 3ನೆಯ ಸಮಾನುಪಾತ ಹೆಂಗೆ ಕಂಡುಹಿಡಿತೀವಿ ನಾವು, ಥರ್ಡ್ ಪ್ರಪೋರ್ಷನ್ ಹೆಂಗೆ ಕಂಡುಹಿಡಿತೀವಿ, B² ಡಿವೈಡೆಡ್ ಬೈ A. ಇದು ಸೂತ್ರ. ಓಕೆ, ನಿಮಗೆ ಸೂತ್ರ ಮೈಂಡ್ ಒಳಗೆ ಇರಬೇಕು. B², ಬಿ ಜಗದಾಗ ಏನೈತಿ, 30. 30 ಇಂಟು 30. ಓಕೆ, ಬಾಗಿಸು ಎ ಬೆಲೆ ಎಷ್ಟೈತಿ, 18. ಓಕೆ, 6 3 18, 6 5 30, 3 1 3, 3 10 30. 10 ಇಂಟು 5 ಅಂತಂದ್ರೆ 50. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 8ನೆಯ ಪ್ರಶ್ನೆ. 12 28 36 ಮತ್ತು 27ರಿಂದ ಭಾಗಿಸಲ್ಪಡುವ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಚಿಕ್ಕ ಸ್ವಾಭಾವಿಕ ಸಂಖ್ಯೆ. ಇವೆಲ್ಲದರಿಂದ ಭಾಗ ಹೋಗುವಂಥದ್ದು ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಲಸ ಇರ್ತದೆ. ಓಕೆ, ಈಗ ಏನು ಮಾಡೋಣಪ್ಪ ನಾವು ಅಂತಂದ್ರೆ ಇದನ್ನ ಡಿವೈಡ್ ಮಾಡ್ಕೊಂಡು 3 4 12 ಅನ್ಕೊಂಡು. ಓಕೆ, ಇದ್ರೊಳಗೆ ಒಂದು ಸಮಸಂಖ್ಯೆ ಇತ್ತಂದ್ರೆ ಬೆಸ ಸಂಖ್ಯೆ ಲಸ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಬೆಸ ಸಂಖ್ಯೆ ಏನಾಯಿತು, ಕ್ಯಾನ್ಸಲ್ ಆಯ್ತು. ಓಕೆ, ಈಗ 4ರಿಂದ ಯಾವ ಸಂಖ್ಯೆ ಹೋಗ್ತದೆ, ಈ ಸಂಖ್ಯೆ 4ರಿಂದ ಹೋಗಂಗಿಲ್ಲ. ಈ ಸಂಖ್ಯೆ 4ರಿಂದ ಹೋಗ್ತದೆ, ಈ ಸಂಖ್ಯೆ 4ರಿಂದ ಹೋಗ್ತದೆ. 3ರಿಂದ ಯಾವ್ದು ಹೋಗ್ತದೆ ಚೆಕ್ ಮಾಡೋಣ. 8 2 16 16 22. ಈ ಸಂಖ್ಯೆ 3ರಿಂದ ಹೋಗಂಗಿಲ್ಲ. ಒಂದು ಆಪ್ಷನ್ ಇತ್ತು 756. 3ರಿಂದನೂ ಹೋಯ್ತು, 4ರಿಂದನೂ ಹೋಯ್ತು. ಓಕೆ, ಈ ರೀತಿ ನಾವೇನು ಮಾಡಬೇಕು, ಆಪ್ಷನ್ ಎಲಿಮಿನೇಟ್ ಮಾಡೋ ಮುಖಾಂತರ ಡೈರೆಕ್ಟಾಗಿನ ಆನ್ಸರನ್ನು ಚೂಸ್ ಮಾಡ್ಬೋದು. ಲಸ ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನೆಕ್ಸ್ಟ್. ನಾ ಇದೇ ಸಂಖ್ಯೆ ತೊಗೊಂಡಿನಂತ ನೀವು ಇದೇ ಸಂಖ್ಯೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. 7 4 28 ತೊಗೋಬೋದು ನೀವು. ಓಕೆ, ಇಲ್ಲಾಂದ್ರೆ 6 6 36 ತೊಗೋಬೋದು. ಓಕೆ, 3 9 27 ತೊಗೋಬೋದು. ನಿಮಗಾದ್ರೆ ಯಾವ್ದು ಇಷ್ಟ ಇರ್ತದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗ್ತದೆ, ಅದನ್ನು ತೊಗೋಬಹುದು. ಒಂದು ವಸ್ತುವಿನ ನಮೂದಿತ ಬೆಲೆಯು 60,000 ಆಗಿದೆ. ಒಂದು ವೇಳೆ 10%, 15%, 20% ಅನುಕ್ರಮ ರಿಯಾಯಿತಿಯಲ್ಲಿ ಅದನ್ನು ಮಾರಾಟ ಮಾಡಿದರೆ ಆ ವಸ್ತುವಿನ ಮಾರಾಟ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ, ಮೊದಲಿಗೆ 60,000 ರೂಪಾಯಿ ಇತ್ತು. ಇದನ್ನು 10% ಡಿಸ್ಕೌಂಟ್ ಕೊಟ್ರಂದ್ರೆ 90%ಕ್ಕೆ ಮಾರಿರ್ತಾರೆ. 15% ಡಿಸ್ಕೌಂಟ್ ಕೊಟ್ಟಣಂದ್ರೆ 85%ಕ್ಕೆ ಮಾರಿರ್ತಾರೆ. 20% ಡಿಸ್ಕೌಂಟ್ ಕೊಟ್ಟಣಂದ್ರೆ 80%ಕ್ಕೆ ಮಾರಿರ್ತಾರೆ. ಓಕೆ, ನೋಡ್ರಿ, ಇಲ್ಲಿ ಮ್ಯಾಲೆ 4 0 ಅದಾವು, 4 0 ಕ್ಯಾನ್ಸಲ್. ಇಲ್ಲಿ 2 0 ಅದಾವು, ಇಲ್ಲಿ 2 0 ಕ್ಯಾನ್ಸಲ್ ಐತಿ. ಈಗ ನಾವು ಏನು ಮಾಡ್ತೀವಿ,
ಇಲ್ಲೇ ಗುಣಾಕಾರ ಮಾಡ್ಕೋತ ಕೂತ್ ಬಿಡ್ತೀವಿ. ಓಕೆ. ಆದ್ರೆ ಇಲ್ಲಿ 9 ಐತಿ ನೋಡ್ರಿ. 9ರಿಂದ ಗುಣಾಕಾರ ಆಗುವಂಥ ಸಂಖ್ಯೆ ಯಾವುದೈತಿ ನೋಡ್ರಿ? 9ರಿಂದ ಬಾಹು ಹೋಗುವಂಥ ಸಂಖ್ಯೆ. ಓಕೆ. 6, 3, 9, 7, 5 ಈ ಸಂಖ್ಯೆ 9ರಿಂದ ಹೋಗಂಗಿಲ್ಲ, ಕ್ಯಾನ್ಸಲ್. 6, 3, 9, 10, 7, 1, 8 ಈ ಸಂಖ್ಯೆ 9ರಿಂದ ಹೋಗಂಗಿಲ್ಲ, ಕ್ಯಾನ್ಸಲ್. 6, 3, 9, 10, 7 ಉಳಿತು ಈ ಸಂಖ್ಯೆನೂ 9ರಿಂದ ಹೋಗಂಗಿಲ್ಲ, ಕ್ಯಾನ್ಸಲ್. ಆಪ್ಷನ್ 4 ಒಂದೇ ಇತ್ತು. ಈ ರೀತಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಟೈಮಿಂಗನ್ನು ಸೇವ್ ಮಾಡ್ಕೋಬಹುದು. ಓಕೆ. 9ರಿಂದ ಬಾ ಹೋಗೋದು ನಿಮ್ಗೆ ಗೊತ್ತಿಲ್ಲ. ಸಂಖ್ಯೆಯನ್ನು 6, 3, 9 ಆತು, ಇದನ್ನು ಬಿಡ್ರಿ. 7, 5 ಇದು 9 ಸಮ್ಮ ಕೂಡಿಸಿದ್ರೆ ಏನಾಗಬೇಕು? 9 ಆಗ್ಬೇಕು. ಆ ಸಂಖ್ಯೆ 9ರಿಂದ ಬಾ ಹೋಗ್ಬೇಕು. ನೋಡ್ರಿ ಇಲ್ಲಿ 6, 3, 9 ಮುಗಿತಾ? 7, 2, 9 ಹಂಗಾರೆ ಇದು 9ರಿಂದ ಹೋಗತೈತಿ, ಇದು 9ರಿಂದ ಹೋಗತೈತಿ ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ. ಒಂದು ವೇಳೆ ಏನಾರು 2 ಆಪ್ಷನ್ ಇದ್ದು ಅಂತಂದ್ರೆ ಅವಾಗ ನಾವೇನು ಮಾಡ್ತಿದ್ವಿ? ಮತ್ತೆ ಬೇರೆ ಆಲ್ಟರ್ನೇಟನ್ನು ಯೂಸ್ ಮಾಡ್ತಿದ್ವಿ. ಓಕೆ. ಇಲ್ಲ ನೀವು ಗುಣಾಕಾರ ಮಾಡ್ತೀರಂದ್ರೆ ಗುಣಾಕಾರ ಮಾಡಿದಾಗೂ ಕೂಡ ಇಷ್ಟೇ ಉತ್ತರ ಬರ್ತದೆ. ಬಟ್ ಗುಣಾಕಾರ ಮಾಡೋಕ್ಕೆ ಏನಾಗ್ತದೆ, ನಮ್ಮ ಟೈಮ್ ಭಾಳ ಲೆಂದಿ ತಗೋತದೆ. 10ನೆಯ ಪ್ರಶ್ನೆ. ಎರಡು ಸಂಖ್ಯೆಗಳು 1:3 ಅನುಪಾತದಲ್ಲಿವೆ. ಒಂದು ವೇಳೆ ಅವುಗಳ ಮ, ಸ, ಅ ಮತ್ತು ಲ, ಸ, ಅಗಳ ಗುಣಲಬ್ಧ 1200 ಆಗಿದ್ದರೆ ಆಗ ಆ ಸಂಖ್ಯೆಗಳು ಡ್ಯಾಶ್ ಮತ್ತು ಡ್ಯಾಶ್ ಆಗಿವೆ ಅಂತ ಕೇಳಿದ್ದಾರೆ. ನೋಡ್ರಿ, 1:3 ಇರ್ಬೇಕು. ಇದು 1:3 ಒಳಗೈತೆ. 15 ಒಂದ್ಲೆ 15 ಮೂರ್ಲೆ 31ಲೆ 33ಲೆ 10 13ಲೆ 21ಲೆ 23ಲೆ ಇವೆಲ್ಲ 1:3 ಒಳಗೆ ಕೊಟ್ಬಿಟ್ರು. ಸೊ ಈಗ ನಾವು ಪೂರ್ತಿ ಸಾಲ್ವ್ ಮಾಡೋಣ. ನಮಗೆ ಗೊತ್ತದ ಮ, ಸ, ಅ ಇಂಟು ಲ, ಸ ಇಸ್ ಈಕ್ವಲ್ ಟು ಮೊದಲನೆಯ ಸಂಖ್ಯೆ ಇಂಟು ಎರಡನೆಯ ಸಂಖ್ಯೆ. ಓಕೆ. ಮ, ಸ ಎಷ್ಟದ? 1 ಅದ. ಇದನ್ನು ಗುಣಾಕಾರ ಮಾಡ್ಬೇಕಂದ್ರೆ ನಾವು ಅನುಪಾತಗಳನ್ನು ಡೈರೆಕ್ಟ್ 1 ಅಂತ ಬರೆಯಕ್ಕೆ ಬರಂಗಿಲ್ಲ, 1:3 ಅಂತ ಬರೆಯಕ್ಕೆ ಬರಂಗಿಲ್ಲ. ಇದಕ್ಕೆ ಏನು ಮಾಡಬೇಕು? ಒಂದು ಆ್ಯಡ್ ಮಾಡಬೇಕು. ಎಕ್ಸ್ನ ಬೆಲೆಯನ್ನು ಗುಣಾಕಾರ ಮಾಡಲೇಬೇಕು. ಯಾಕಂತಂದ್ರೆ ಗುಣಾಕಾರ ಇದ್ದಾಗ ನಾವು ಡೈರೆಕ್ಟಾಗಿ ಅನುಪಾತಗಳನ್ನು ಗುಣಾಕಾರ ಮಾಡಕ್ಕೆ ಬರಂಗಿಲ್ಲ. ಓಕೆ. 1x ಇಂಟು 3x ಇಸ್ ಈಕ್ವಲ್ ಟು ಇವು ಗುಣಲಬ್ಧ ಇವು ಎರಡೂದ್ರದ್ದು ಏನು ಕೊಟ್ಟರು? ಗುಣಲಬ್ಧ ಕೊಟ್ಟರು. ಗುಣಲಬ್ಧ ಎಷ್ಟು? 1200 1200 ಅಂತ ಹೇಳ್ಯಾರ. ಓಕೆ. ಹಂಗಾರೆ ನೋಡ್ರಿ, 3 ಇಂಟು ಎಕ್ಸ್ ಅಂತಂದ್ರೆ 1x ಇಂಟು 3x ಅಂದ್ರೆ ಎಷ್ಟಾಯಿತು? 3x². 3 ಒಂದ್ಲೆ 3 ಎಕ್ಸ್ ಇಂಟು ಎಕ್ಸ್² ಇಸ್ ಈಕ್ವಲ್ ಟು 1200. ಪ್ರತಿ ಸ್ಟೆಪ್ಪನ್ನು ಬರ್ತೋರ್ಸಾತಿ ನಮಗೆ. ಓಕೆ. 3 ಒಂದ್ಲೆ 3 3 4ಲೆ 12 ಮುಂದೆರಡು 0. ಈ ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದರೆ ಏನಾಯಿತು? ಸ್ಕ್ವೇರ್ ರೂಟ್ ಆಯಿತು. ಹಂಗಾರೆ 400 ಸ್ಕ್ವೇರ್ ರೂಟ್ 4ರ ಸ್ಕ್ವೇರ್ ರೂಟ್ 2 ಸೊನ್ನೆ ಜಾಗದಾಗ 1 0. ಎಕ್ಸ್ನ ಬೆಲೆ ಎಷ್ಟು ಬಂತು? 20. ಹಂಗಾರೆ ಇದು 1 ಇತ್ತಂದ್ರೆ ಎಕ್ಸ್ನ ಬೆಲೆ 20. ಇದ್ರ 3 ಪಟ್ಟು ಅಂತಂದ್ರೆ ಇದು ಎಷ್ಟಾಗುತ್ತೆ? 60. ಓಕೆ. ನೀವು ಎಕ್ಸಾಮ್ ಒಳಗೆ ಏನು ಮಾಡ್ಬೇಕು ಗೊತ್ತ? ಡೈರೆಕ್ಟಾಗಿನೇ ಮಾಡ್ಬೇಕು. 3 ಒಂದ್ಲೆ 3 ಬರೆದ್ರಿ. ಇದ್ರದ್ದು ಎಕ್ಸು ಇದ್ರದ್ದು ಎಕ್ಸ್² ಡೈರೆಕ್ಟ್ ಮೈಂಡ್ ಒಳಗೆ ಈಸ್ ಈಕ್ವಲ್ ಟು ಎಷ್ಟು? 1200. 3 ಒಂದ್ಲೆ 3 4ಲೆ ಇದನ್ನು ಈ ಕಡೆ ಸ್ಕ್ವೇರ್ ರೂಟ್ ಹಾಕೊಂಡು ಬರ್ಕೋತ್ಕೊಂಡ್ರಂಗಿಲ್ಲ. ಇಲ್ಲಿ ಸ್ಕ್ವೇರ್ ಐತಿ, ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್. 4ರ ಸ್ಕ್ವೇರ್ ರೂಟ್ 2 ಸೊನ್ನೆ ಜಾಗದಾಗ 1 20 ಎಲ್ಲೈತಿ. ಈ ರೀತಿ ನೀವು ಎಕ್ಸಾಮ್ ಒಳಗೆ ಯೂಸ್ ಮಾಡಬೇಕು. ಈ ರೀತಿ ಪ್ರತಿಯೊಂದು ಸ್ಟೆಪ್ಪನ್ನು ನೀವು ಎಕ್ಸಾಮ್ ಒಳಗೆ ಬರ್ಕೋತ ಕೊಡೋ ಹಾಗಿಲ್ಲ. ಓಕೆ. ನಿಮ್ಮ ಟೈಮ್ ಸೇವ್ ಆಗ್ತದೆ. ಇಷ್ಟ ಮಾಡಬೇಕು. ಜಸ್ಟ್ ನೀವು 1-2 ಪ್ರಶ್ನೆ ಈ ರೀತಿ ಇದ್ದದ್ದು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಈಸಿಯಾಗಿನೇ ಮಾಡ್ಬೋದು. ಇಲ್ಲಿವರೆಗೂ ಸಾಲ್ವ್ ಮಾಡಿರುವಂಥದ್ದು 10 ಪ್ರಶ್ನೆ ಇದ್ದರೂ 10 ಪ್ರಶ್ನೆ ಕೂಡ ತುಂಬ ಈಸಿನೇ ಆಗಿರುವಂಥದ್ದು. 11ನೆಯ ಪ್ರಶ್ನೆ. ಇಫ್ ದ ಡಯಾಗೋನಲ್ ಆಫ್ ದ ರೋಂಬಸ್ ಅಂದ್ರೆ ವಜ್ರಾಕೃತಿ ಆರ್ 15 ಸೆಂಟಿಮೀಟರ್ ಆ್ಯಂಡ್ 24 ಸೆಂಟಿಮೀಟರ್ ದೆನ್ ಇಟ್ಸ್ ಏರಿಯಾ ವಿಲ್ ಬಿ. ಓಕೆ. ಈ ವಜ್ರಾಕೃತಿಯ ಏರಿಯಾ ಕಂಡುಹಿಡಿಯಬೇಕು. ಇದರ ಸೂತ್ರ ಅದ ಹಾಫ್ ಬೇಸ್ ಇಂಟು ಹೈಟ್. ಓಕೆ. ನೋಡಿರಿ, ಹಾಫ್ ಎಷ್ಟು? ಹಾಫ್ ಬರ್ದಿ. ಬಿ ಜಾಗದಾಗ 15, ಎಚ್ ಜಾಗದಾಗ 24. 2 ಒಂದ್ಲೆ 2 12ಲೆ 12 ಐದ್ಲೆ 60 12 ಒಂದ್ಲೆ 12 18 180. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಈಸಿಯಾಗಿರುವಂತಹ ಪ್ರಶ್ನೆ ಆಗಿತ್ತು. ನಿಮಗೆ ಜಸ್ಟ್ ಇದ್ರ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಹಾಫ್ ಬೇಸ್ ಇಂಟು ಹೈಟ್. ನೆಕ್ಸ್ಟ್ 12ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 222ಕ್ಕೆ ಮಾರಾಟ ಮಾಡಿ 20% ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆಯು ರೂಪಾಯಿಗಳಲ್ಲಿ ಕಂಡುಹಿಡಿಬೇಕು ನಾವು. ನೋಡ್ರಿ, ಒಬ್ಬ ವ್ಯಾಪಾರಿ ಏನು ಮಾಡತ್ತಾನವ? 20% ಲಾಭ ಮಾಡ್ಕೊಳತ್ತ ಅಂದ್ರೆ 100 ರೂಪಾಯಿ ವಸ್ತುವನ್ನು ಎಷ್ಟಕ್ಕೆ ಮಾರಿರ್ತಾನವ? 120ಕ್ಕೆ ಮಾರಿರ್ತಾನೆ. ಹೌದಾ? 100 ರೂಪಾಯಿ ವಸ್ತುವನ್ನು 120ಕ್ಕೆ ಮಾರಿರ್ತಾನೆ ಅಂದ್ರೆ ಅವ್ನಿಗೆ 20 ರೂಪಾಯಿ 20% ಲಾಭ ಆಗಿರುತ್ತೆ. ಇಲ್ಲಿ ಕೊಟ್ಟದ್ದು ಯಾವ ಬೆಲೆ? ಮಾರಿದ ಬೆಲೆ. ಮಾರಿದ ಬೆಲೆ ನಮ್ಮ ಪ್ರಕಾರ 120 ಇತ್ತು. ಆದರೆ ಆ್ಯಕ್ಚುಲ್ ಆಗಿ ಎಷ್ಟಿತ್ತು? 220.
ಅಸಲು ಬೆಲೆ ಕಂಡಿಡಿ ಅಂದ್ರೆ ಮುಗಿದ ಹೋತ್ ಲೆಕ್ಕ. ಸೊನ್ನೆಯಿಂದ ಸೊನ್ನೆ ಹೋಯ್ತು. ಎರಡು ಎರಡು ಆರ್ಲೆ ಎರಡು ನೂರ ಹನ್ನೊಂದ್ಲೆ, ಎರಡು ಮೂರ್ಲೆ ಎರಡು ಐದ್ಲೆ, ಮೂರು ಒಂದ್ಲೆ ಮೂರು, ಮೂರು ಮೂರ್ಲೆ 9, ಮೂರು ಏಳ್ಲೆ 21, 37 ಇಂಟು 5 ಅಂದ್ರೆ 185. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಇಲ್ಲಿ ಮಾರಿದ ಬೆಲೆ ಕೊಟ್ಟರೆ ನಮ್ಮ ಪ್ರಕಾರ ಮಾರಿದ ಬೆಲೆ 120 ಇತ್ತು. ಆದರೆ ಆ್ಯಕ್ಚುಲ್ ಆಗಿ ಎಷ್ಟಿತ್ತು? 222. 100 ಅಂದರೆ ಎಷ್ಟು? ಅಸಲು ಬೆಲೆ ಕಂಡುಹಿಡಬೇಕು. ಅಸಲು ಬೆಲೆ ನಮ್ಮದು ಎಷ್ಟಿತ್ತು? 100. 100 ಅಂದರೆ ಎಷ್ಟು? ಓಕೆ, ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, 120% ಲಾಭಕ್ಕೆ ಮಾರೇಣ ಅಂದ್ರೆ 120 ಅಂತಂದ್ರೆ 222. ಅಸಲು ಬೆಲೆ ಎಷ್ಟಿರ್ತೈತಿ? 100 ಅಂದ್ರೆ ಎಷ್ಟು? ಹಿಂಗೆ ಮಾಡ್ಕೊಂಡ್ರೆ ನಡಿತೈತಿ. 2 ಮೂರ್ಲೆ 2 111 ಈ ರೀತಿ, ಸಾರಿ, 2 ಆರ್ಲೆ 211, 3 ಎರಡ್ಲೆ 3 37, 2 ಒಂದ್ಲೆ 2 5, ಈ ರೀತಿನೂ ಮಾಡ್ಕೋಬೋದು. ಹಿಂಗೆ ಮಾಡ್ಕೊಂಡ್ರು ಒಂದೇ, ಹಿಂಗೆ ಮಾಡ್ಕೊಂಡ್ರು ಒಂದೇ. ಓಕೆ, 13ನೆಯ ಪ್ರಶ್ನೆ. ಒಂದು ತರಗತಿಯಲ್ಲಿ 48 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 10 ವರ್ಷಗಳಾಗಿವೆ. ಒಂದು ವೇಳೆ ಶಿಕ್ಷಕರ ವಯಸ್ಸನ್ನು ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ 11 ವರ್ಷಗಳಾಗುತ್ತವೆ. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? ಕಂಡುಹಿಡಿಬೇಕಾ? ನೋಡ್ರಿ, ಎವರೇಜ್ ಹೆಂಗೆ ಕಂಡುಹಿಡಿತೀವಿ ನಾವು? ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ. ಒಬ್ಬೊಬ್ರದ್ದು 10 ವಯಸ್ಸಿನಂಗೆ ಟೋಟಲ್ 48 ಮಂದಿದು ಎಷ್ಟಾಯ್ತು? 480. ಇದು ಹುಡುಗರದ್ದು ಮೊತ್ತ ಆಯ್ತು. ಓಕೆ, ಈಗ ಶಿಕ್ಷಕರು ಒಬ್ಬರು ಬಂದರು. ಹಂಗಾರೆ ಶಿಕ್ಷಕರ ವಯಸ್ಸು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅನ್ಕೊಂಡು ಭಾಗಿಸು ಟೋಟಲ್ ನಂಬರ್. ಎಷ್ಟು ಮಂದಿ ಆದರು? 48 ವಿದ್ಯಾರ್ಥಿಗಳಿದ್ರು. ಒಬ್ಬರು ಶಿಕ್ಷಕರು ಬಂದ್ರಂದ್ರೆ ಎಷ್ಟಾಯಿತು? 49. ಹಿಂಗೆ ಮಾಡೋದ್ರಿಂದ ನಮಗೆ ಏನು ಸಿಗ್ತೈತಿ? ಎವರೇಜ್ ಸಿಗ್ತೈತಿ. ಎವರೇಜ್ ಎಷ್ಟೈತೆ ಅಂತ ಹೇಳ್ಯಾರ ಅವರು? 11 ಅಂತ ಹೇಳ್ಯಾರು. 11. ಓಕೆ, ಈ 49 ಭಾಗಾಕಾರ ಇದ್ದಿದ್ದು ಮ್ಯಾಲೆ ಹೋದ್ರೆ ಗುಣಾಕಾರ. ಈಗ ನೋಡ್ರಿ, ಕೊನೆಯ ಸಂಖ್ಯೆ ಎಲ್ಲ ಬೇರೆ ಬೇರೆ ಇದಾವೆ. ಅದಕ್ಕೆ ನಾವು ಏನು ಮಾಡೋಣ? ಯೂನಿ ಡಿಜಿಟ್ ಅಷ್ಟೇ ಚೆಕ್ ಮಾಡೋಣ. ನೋಡ್ರಿ, 8 ಇಂಟು 0 ಅಂತಂದ್ರೆ ಇಲ್ಲಿ ಏನು ಬರ್ತೈತಿ? 0 ಈಸ್ ಈಕ್ವಲ್ ಟು 9 ಇಂಟು 9 ಅಂದ್ರೆ ಇಲ್ಲಿ ಏನು ಬರ್ತೈತಿ? 9. ಇಲ್ಲಿ ಪ್ಲಸ್ ಒಳಗಿದ್ದು 0 ಈ ಕಡೆ ಹೋದ್ರೆ ಏನಾಕತಿ? ಮೈನಸ್. ಕೊನೆಯ ಸಂಖ್ಯೆ ಅಷ್ಟೇ ಚೆಕ್ ಮಾಡುತ್ತೆ ನಾವು. 8 ಸೊನ್ನೆಲೆ 0, 9 ಒಂದ್ಲೆ 9. 9 ಈ 0 ಪ್ಲಸ್ ಇದ್ದದ್ದು ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. 9 0 ಕಳೆದ್ರೆ ಲಾಸ್ಟ್ ಏನು ಬರಬೇಕು? 9 ಬರಬೇಕು. 9 ಆಪ್ಷನ್ 2ರೊಳಗೆ ಮಾತ್ರ ಇರುವಂಥದ್ದು. ಓಕೆ, ನೆಕ್ಸ್ಟ್, ಈಗ ಇನ್ನೊಂದು ಮೆಥಡ್ ಯೂಸ್ ಮಾಡ್ಕೋಬೋದು, ಡಿವಿಷನ್ ಮೆಥಡ್. 48 ಮಂದಿದು ಎಷ್ಟೈತಿ? 10 ಐತಿ. ಹೌದಾ? 48 ಮಂದಿದು ಎಷ್ಟೈತಿ? 10 ಐತಿ. ಹಾಂ, ಈಗ ಶಿಕ್ಷಕರು ಒಬ್ಬರು ಬಂದ್ರಂದ್ರೆ ಎಷ್ಟಾಯಿತು? 49 ಮಂದಿ. 49 ಮಂದಿದು ಎಷ್ಟಾಗೈತಿ? 11 ಆಗೈತಿ. 49 ಮಂದಿದು ಎಷ್ಟಾಗೈತಿ? 11. ಹಂಗಾರೆ ಎಷ್ಟು ಹೆಚ್ಚಿಗೆ ಆಗೈತಿ ನೋಡ್ರಿ? 1 ಹೆಚ್ಚಿಗೆ ಆಗೈತಿ. ಒಬ್ಬರಿಗೆ 1 ಹೆಚ್ಚಿಗೆ ಆಗೈತಿ. ಹಂಗಾರೆ 49 ಮಂದಿಗೆ ಎಷ್ಟು ಹೆಚ್ಚಿಗೆ ಆಗಿರ್ತೈತಿ? 49 ಹೆಚ್ಚಿಗೆ ಆಗಿರ್ತೈತಲ್ಲ. ಮೊದಲಿಗೆ 10 ಪ್ಲಸ್ 49 ಎಷ್ಟಾಯ್ತು? 59. ಇದು ಡೆವಿಯೇಷನ್ ಮೆಥಡಿಂದ ಸಾಲ್ವ್ ಮಾಡುವಂತಹ ಪ್ರಶ್ನೆ ಆಗಿತ್ತು. 14ನೆಯ ಪ್ರಶ್ನೆ. ಒಬ್ಬ ಪ್ರಾಮಾಣಿಕ ವ್ಯಾಪಾರಿಯು ತನ್ನ ಸರಕುಗಳನ್ನು ಅವುಗಳ ಅಸಲು ಬೆಲೆಯಲ್ಲಿ ಮಾರಾಟ ಮಾಡುವುದಾಗಿ ಹೇಳಿಕೊಳ್ಳುತ್ತಾನೆ. ಆದರೆ ಅವನು ಸರಕಿನ ಮೇಲೆ ಬರೆದ ನೈಜ ತೂಕಕ್ಕಿಂತ 32% ಕಡಿಮೆ ತೂಕವನ್ನು ಬಳಸುತ್ತಾನೆ. ಹಾಗಾದರೆ ಅವನ ಶೇಕಡಾವಾರು ಲಾಭವನ್ನು ಕಂಡು ಹಿಡಿಯಿರಿ. ಈ ರೀತಿ ಪ್ರಶ್ನೆ ಭಾಳ ಬಂದಿದ್ದಾವೆ. ನಿಮಗೆ ಡೈರೆಕ್ಟ್ ಮಾಡೋ ಮೆಥಡನ್ನು ಹೇಳಿದ್ದೀನಿ, ಅದೇ ರೀತಿ ಮಾಡೋಣ. ಫಸ್ಟ್ನಿಗೆ ಏನು ಮಾಡ್ತೀರಿ? ಈ 32% ಏನು ಮೋಸ ಮಾಡ್ತಿರ್ತಾನಲ್ಲ, ಅದ ಅವನದು ಏನಾಗಿರ್ತೈತಿ? ಲಾಭ. 32% ಮೋಸ ಮಾಡತ್ತಾನಂದ್ರೆ ಅದ ಏನಾಗಿರ್ತೈತಿ? ಅವನದು ಲಾಭ. ಆದ್ರೆ ಅವ್ನು 100 ರೂಪಾಯಿ ಕೊಡೋ ಬದ್ಲಿ 8% ಕೊಡತ್ತಾನು. ತನ್ನ ಕಡೆಯಿಂದ 32 ಲಾಭ ಮಾಡ್ಕೊಂಡು ಕೊಡತ್ತಾನ, ಅಂದ್ರೆ ಮೋಸ ಮಾಡತ್ತಾನ. 100 ರೂಪಾಯಿ ಒಳಗೆ 32 ಮೋಸ ಮಾಡ್ಯಾತಾನಂದ್ರೆ ಅವ್ನು ಕೊಟ್ಟಿರ್ತಾನೆ ಎಷ್ಟಕ್ಕೆ? 68 ಅಷ್ಟ ಕೊಟ್ಟಿರ್ತಾನೆ. ಹೌದಲ್ಲ? 100 ರೂಪಾಯಿ ಒಳಗೆ 32 ಮೋಸ ಮಾಡತ್ತಾನಂದ್ರೆ ಅವ್ನು ತನ್ನ ಕಡೆಯಿಂದ ಕೊಟ್ಟಿದ್ದೆಷ್ಟು? ಕೇವಲ 68. ಹಂಗಾರೆ ಲಾಭ ಎತ್ರೊಳಗೆ ಆಗಿರ್ತೈತಿ? ಅವ್ನು ಕೊಟ್ಟಿದ್ದೆಷ್ಟು? 68. ಅವ್ನು ಮೋಸ ಮಾಡಿದ್ದನ್ನ ಲಾಭ. ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸ್ತೀರಿ. ಮಾಡಬೇಕಾಗಿದ್ದಿಷ್ಟೇ. ಅವ್ನು ಕೊಟ್ಟಿರೋಂಥ ಮೋಸ ಮಾಡಿರ್ತಾನಲ್ಲ, ಅದ ಅವನ ಲಾಭ ಆಗಿರ್ತದೆ. ಅವ್ನು 100 ರೂಪಾಯಿ ಒಳಗೆ 32 ಮೋಸ ಮಾಡ್ತಾನಂದ್ರೆ ತನ್ನ ಕಡೆ ಕೊಟ್ಟಿದ್ದೆಷ್ಟು? 68. ಅದನ್ನು ಕೆಳಗೆ ಬರ್ತೀರಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ರಿ. ಇಷ್ಟು ಮಾಡಿದ್ರೆ ಮುಗಿದ ಹೋತ್ ಲೆಕ್ಕ. ಎದರಿಂದ ಬಾ ಹೋಗ್ತದೆ? 4 ಎಂಟ್ಲಿ 32, 4 ಒಂದ್ಲಿ 4, 4 ಏಳ್ಲಿ 28. ಓಕೆ, 800 ಭಾಗಿಸು 17. 800 ಭಾಗಿಸು 17. 17 17 ನಾಲ್ಕಲೆ 68. 68 ಅಂದ್ರೆ 12. 17 ಇಲ್ಲಿ 80, 17 ಏಳ್ಲಿ 119. 17 ಏಳ್ಲಿ 119. 47 ಪಾಯಿಂಟ್ ಆಪ್ಷನ್ ಐತಿ. ಆಪ್ಷನ್ 4 ಅದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತು. ಭಾಳ ಈಸಿ ಆಗಿರುವಂಥದ್ದು.
ಮೋಸ ಮಾಡಿರ್ತಾರಲ್ಲ ಅದ ಅವನ ಲಾಭ. 100 32 ಮೋಸ ಮಾಡತ್ತಾನಂದ್ರೆ ತನ್ನ ಕಡೆಯಿಂದ ಕೊಟ್ಟದ್ದು 68. 68 ಇಂಟು 100 ಮುಗಿದು ಇಷ್ಟ. 15ನೇ ಪ್ರಶ್ನೆ. ಇಷ್ಟು ದೊಡ್ಡ ಪ್ರಶ್ನೆ ನೋಡೋಣ ಏನದ. ಅವಿ ಅವರು ಒಂದು ಕೆಲಸವನ್ನು 6 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅವನಿ ಅವರು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಬರ್ಕೋತ ಹೋಗ್ಬಿಡು. ಅವಿ ಎಷ್ಟು ದಿವ್ಸನ್ಯಾಗ? 6 ದಿವ್ಸನ್ಯಾಗ. ಅವನಿ ಎಷ್ಟು ದಿವ್ಸ ಒಳಗೆ? 8 ದಿವ್ಸ ಒಳಗೆ. ಆರತಿ ಅವರು 12 ದಿನಗಳಲ್ಲಿ. ಆರತಿ 12 ದಿವಸ. ಓಕೆ, ಸ್ಪೆಲ್ಲಿಂಗ್ ವಿಚಾರ ಮಾಡಿಬಿಟ್ರೆ ನಮಗೆ ತಿಳಿಯುವಂಗೆ ಬರ್ಕೊಂಡ್ಬಿಟ್ರೆ ಸಾಕು. ರೀಟಾ 16 ದಿವಸ. ರೀಟಾ 16 ದಿವಸದಲ್ಲಿ ಪೂರ್ಣ. ಅವರೆಲ್ಲರೂ ಒಬ್ಬೊಬ್ಬರಾಗಿ ಕೆಲಸ ಮಾಡಲು ನಿರ್ಧರಿಸಿದರು. ಓಕೆ, ಅವಿಯವರು ಮೊದಲು ಕೆಲಸ ಪ್ರಾರಂಭಿಸಿದರು. ಅವಿ ಮೊದಲೇಕ, ಆಮೇಲೆ 4ನೇ ಒಂದು ಭಾಗವನ್ನು ಮಾತ್ರ ಮಾಡ್ತಾರೆ ಅವರು. ನಂತರ ಅವನಿ ಅವರು 4ನೇ ಒಂದು, ನಂತರ ಆರತಿ ಅವರು 4ನೇ ಒಂದು ಭಾಗ, ನಂತರ ರೀಟಾ ಅವರು 4ನೇ ಒಂದು ಭಾಗ. ಅಂದ್ರೆ ಮೊದಲೇ ಕವಿ, ಆಮೇಲೆ ಅವನಿ, ಆರತಿ, ರೀಟಾ ಇವರು ಸೀರಿಯಲ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ಈಗ ನಾವು ಏನು ಮಾಡೋಣ, ಇವೆಲ್ಲದ್ರದ್ದು ಲಸ ತಗೊಂಡು. ಲಸ ಬಂತು 48. 6 ಎಷ್ಟಲೇ 48? 6 7 48. 8 6 48. 12 4 48. 16 3 48. ಇಲ್ಲಿ 4ನೇ ಒಂದು ಭಾಗದಷ್ಟು ಮಾತ್ರ ಕೆಲಸ ಮಾಡ್ತಾರೆ ಇವರು. ಒಂದು ದಿವ್ಸಕ್ಕೆ 7 ಕೆಲಸ ಮಾಡ್ತಾರೆ ಅಂದ್ರೆ. ಆದರೆ ಇದೇನಾಗಬೇಕು, 4ನೇ ಒಂದು ಇದ್ರದ್ದು 4 ಭಾಗ ಮಾಡಕ್ಕೆ ಬರಂಗಿಲ್ಲ. 4ರಿಂದ ಭಾಗ ಹೋಗಂಗಿಲ್ಲ. ಇದಕ್ಕೆ ಏನು ಮಾಡೋಣ, ಎಲ್ಲದಕ್ಕೂ 4ರಿಂದ ಗುಣಿಸೋಣ. ಬೆಸ್ಟ್ ಮೆಥಡ್ ಇದು. ಎಲ್ಲದಕ್ಕೂ 4ರಿಂದ ಗುಣಿಸೋಣ. ಈ ಲಸಾಕು 4ರಿಂದ ಗುಣಿಸೋಣ. ಈಗ ಎಲ್ಲರಿಗೂ ಅರ್ಥ ಆಯ್ತು ಅನಿಸ್ತದೆ. ಓಕೆ, ಎಲ್ಲರೂ 4ರಿಂದ ಗುಣಿಸಿದ್ವಿ, ಇದಕ್ಕೂ 4ರಿಂದ ಗುಣಿಸಿದ್ವಿ. ಈಗ ಇದ್ರದ್ದು 4 ಪಟ್ಟು ಅಂತಂದ್ರೆ ಇದೈತಿ. 1 ಪಟ್ಟು ಎಷ್ಟು ಇರ್ತೈತಿ ಹಂಗಾರ? 7. 4 ಪಟ್ಟು ಇದು ಐತಿ, 1 ಪಟ್ಟು 6, ಇದು 1 ಪಟ್ಟು 4, ಇದು 1 ಪಟ್ಟು 3. ಹಂಗಾರೆ ಟೋಟಲ್ ಕೆಲಸ ಎಷ್ಟೈತಿ ನೋಡ್ರಿ, 8 4 32, 4 4 16 3 19. ಮೊದಲಿಗೆ ಕೊಟ್ಟಂಥದ್ನೆಲ್ಲ ಬರ್ಕೊಂಡ್ರಿ, ಆಮ್ಯಾಗ ಹತ್ರ ಲಸ ತಗೊಂಡ್ರಿ, ಆಮೇಲೆ ಒಂದು ದಿವ್ಸಕ್ಕೆ ಮಾಡೋ ಕೆಲಸವನ್ನು ಕಂಡಿಡ್ಕೊಂಡ್ರಿ. ಇದು ನಮಗೆ ಏನು ಬೇಕಾಗಿತ್ತು, ಒಂದು ದಿವ್ಸದ ಮಾಡೋದು ಬೇಡ. ಇಲ್ಲಿ ಎಲ್ಲರೂ ಏನು ಮಾಡ್ತಾರೋ 4ನೇ ಒಂದು ಭಾಗ. 4 ಕೆಲಸ ಇತ್ತಂದ್ರೆ ಒಂದು ದಿವ್ಸನಾಗ ಅದ್ರೊಳಗೆ ಇವ್ರು ವೆಸ್ಟ್ ಮಾಡ್ತಾರೋ 1 ಭಾಗ ಕೆಲಸ ಮಾಡೋರು. ಓಕೆ, ಅದಕ್ಕೆ ಏನು ಮಾಡಿದ್ವಿ, ಇಲ್ಲಿ 4ರಿಂದ ಯಾವ ಸಂಖ್ಯೆ ಇದು ಭಾಗ ಹೋಗತ್ತಿಲ್ಲ ಅಣ್ಣ, ಎಲ್ಲದಕ್ಕೂ 4ರಿಂದ ಗುಣಿಸ್ಕೊಂಡ್ವಿ, ಇದಕ್ಕೂ 4ರಿಂದ ಗುಣಿಸ್ಕೊಂಡ್ವಿ. ಈಗ ಇದ್ರೊಳಗೆ ಇದು 4 ಪಟ್ಟು ಐತಿ. 1 ಪಟ್ಟು ಎಷ್ಟು ಇರ್ತೈತಿ ಅದರದ್ದು? 7. ಇದ್ರದ್ದು 1 ಪಟ್ಟು ಎಷ್ಟು ಇರ್ತೈತಿ? 6. ಇದ್ರದ್ದು 1 ಪಟ್ಟು ಎಷ್ಟು ಇರ್ತೈತಿ? 4. ಇದ್ರದ್ದು 1 ಪಟ್ಟು ಎಷ್ಟು ಇರ್ತೈತಿ? 3. ಟೋಟಲ್ ಇದಕ್ಕೂ 4ರಿಂದ ಗುಣಿಸ್ಕೊಂಡ್ರೆ ಟೋಟಲ್ ಕೆಲಸ ಎಷ್ಟಾಗೈತಿ ಈಗ? 192. ಓಕೆ, ನೋಡ್ರಿ ಇವರೆಲ್ಲರೂ 6 4 10, 10 7 17 3 20. ಇವರೆಲ್ಲರೂ ಎಷ್ಟು? 6 8 48. ಸಾರಿ, 6 8 48. ಓಕೆ, ಹಂಗಾರೆ ಎಷ್ಟಾಯ್ತು? 21. 21 ಕೆಲಸ. ಪ್ರಶ್ನೆ ಈಜಿ ಐತಿ, ಬಟ್ ತಿಳ್ಕೊಬೇಕಷ್ಟ. 21 ಕೆಲಸ ಮಾಡಕ್ಕೆ ಎಷ್ಟು ದಿವಸ ತಗೋತಾರೆ ಇವರು? 4 ದಿವಸ. ಎಷ್ಟು ದಿವಸ? 4 ದಿವಸ. ಯಾಕೆ ನೋಡ್ರಿ. ಓಕೆ, ಇಲ್ಲಿ ಕೇಳಿದ್ದೇನು, ಪೂರ್ಣಗೊಂಡ ಸಮಯದಲ್ಲಿ ಯಾರು ಕೆಲಸ ಮಾಡತ್ತಿದ್ರು? 21 ವರ್ಕ್ ಹಾಕ 4 ಜನ ಬಂದರು. ಓಕೆ, ಹಂಗಾರೆ 21 ನಿಯರ್ ಹೋಗಿ 192 ನಿಯರ್ ಹೋಗ್ಬೇಕು. ಈಗ 192 ನಿಯರ್ ಯಾವ್ದು ಹೋಗ್ತಿ? 9. 9 1 9, 9 2 18. ಇದಕ್ಕೂ ಏನು ಮಾಡಬೇಕು? 9. ನಮಗಿದು ಗುಣಿಸೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಲಾಸ್ಟಕ್ಕೆ ಏನಾಗ ಯಾರು ಬಂದಿರ್ತಾರೋ 4ನೇದವರ ಬಂದಿರ್ತಾರೆ. ಲಾಸ್ಟಕ್ಕೆ ಯಾರು ಬಂದಿರ್ತಾರೋ 4ನೇದವರ ಬಂದಿರ್ತಾರೋ. 9 4 36. ಇರಲಿ, ಇದು ಏನೇ ಬರೋಂದ್ರು ಆನ್ಸರ್ ಚೇಂಜ್ ಆಗಂಗಿಲ್ಲ. ಲಾಸ್ಟಿಗೆ ಯಾರು ಬಂದಿರ್ತಾರೋ ಇವರ ಬಂದಿರ್ತಾರೆ. ಈಗ ಎಲ್ಲಿಗೆ ಬಂತು? 189. ಇನ್ನು ಎಷ್ಟು ಕೆಲಸ ಉಳ್ದೈತಿ? ಇನ್ನು 3 ಕೆಲಸ ಉಳ್ದೈತಿ. ಹಂಗಾರೆ ಈ ಮೊದಲೇದವ ಮಾಡ್ತಿರ್ತಾನೆ ಹೋದ್ಲು, ಇಲ್ಲಿ ಕೆಲಸ ಮುಗಿದಿರ್ತೈತಿ. ಯಾಕಂದ್ರೆ 36 ದಿವಸ ಅಂದ್ರೆ ಇವ್ರದ್ದು ಕೆಲಸ ಮುಗಿದಿರ್ತೈತಿ ಲಾಸ್ಟ್ನೇದವ್ರದ್ದು. ನೆಕ್ಸ್ಟ್ ಯಾರು ಬಂದು ಕೆಲಸ ಮಾಡ್ತಿರ್ತಾರೋ? ಅವಿ ಬಂದು ಕೆಲಸ ಮಾಡ್ತಿರ್ತಾನೋ. ಅವು 3 ಕೆಲಸ ಉಳ್ದೈತಿ. ನೆಕ್ಸ್ಟ್ 8 ಕೆಲಸ ಮಾಡ್ತಾನೆ ಒಂದು ದಿವ್ಸದಾಗ ಅಂತಂದ್ರೆ ಲಾಸ್ಟ್ ಯಾರು ಕೆಲಸ ಮಾಡ್ತಿರ್ತಾರೋ ಅವಿನ ಕೆಲಸ ಮಾಡ್ತಿರ್ತಾನೆ. ಓಕೆ, ಸಿಂಪಲ್ ಆಗಿರುವಂಥ ಪ್ರಶ್ನೆ ಆಗಿತ್ತು. ಆ್ಯಕ್ಚುಲ್ ಆಗಿ ಇದನ್ನು ಬರ್ಕೊಂಡ ಇದನ್ನು 48 ಮಾಡ್ಕೊಂಡಿವಿ ಅನ್ಕೋರಿ. ಇದನ್ನೇ ನಾವೇನು ಮಾಡೋದು? 192. 4ನೇ ಒಂದು ಇತ್ತು ಅಂದ್ರೆ 4 ಮಾಡ್ಕೋತಿದ್ವಿ, 4ರಿಂದ ಗುಣಿಸ್ತೀವಿ. 5ನೇ ಒಂದು ಇದ್ರೆ 5ರಿಂದ ಗುಣಿಸ್ತಿದ್ವಿ. ಇವು ಟೋಟಲ್ ಎಷ್ಟಾಯ್ತು? 21. 21 ಅಂತಂದ್ರೆ 4 ಆಯಿತು. ಇದ್ರ ನಿಯರ್ ಹೋಗ್ಬೇಕು ನಾವು. ಇದನ್ನು ಮಾಡೋ ಅವಶ್ಯಕತೆನೂ ಇಲ್ಲ ನಮ್ಗೆ. 9ರಿಂದ ಗುಣಿಸಿರಿ ಅಂತಂದ್ರೆ ಎಷ್ಟು ಬಂತು? 189. ಈಗ ಇಲ್ಲಿಗೆ ಮುಗಿದಿರ್ತೈತಿ. ನೆಕ್ಸ್ಟ್ ಉಳಿದಿದ್ದು ಎಷ್ಟು? 3. ಅವಾಗ ಕೆಲಸ ಯಾರು ಮಾಡ್ತಾರೆ? ಮೊದಲಿನವ ಬಂದು ಮಾಡ್ತಾನೆ. ಓಕೆ, 16ನೇ ಪ್ರಶ್ನೆ. ಒಂದು ಸಂಸ್ಕರಣವು ಸಾಮಾನ್ಯ 85% ಆಕ್ಟೇನ್, 90% ಆಕ್ಟೇನ್ ಮತ್ತು ಅತ್ಯುತ್ತಮ ಮಧ್ಯಮದ್ದು 90% ಆಕ್ಟೇನ್, ಅತ್ಯುತ್ತಮವಾದದ್ದು 95% ಆಕ್ಟೇನ್ ಎಂಬ 3 ದರ್ಜೆಯ ಪೆಟ್ರೋಲನ್ನು ಉತ್ಪಾದಿಸುತ್ತೆ. ಒಂದು ವೇಳೆ 200 ಬ್ಯಾರೆಲ್ ಸಾಮಾನ್ಯ, 100 ಬ್ಯಾರೆಲ್ ಮಧ್ಯಮ, 100 ಬ್ಯಾರೆಲ್ ಅತ್ಯುತ್ತಮ ದರ್ಜೆಯ ಪೆಟ್ರೋಲ್ ಈ 3 ಮಿಶ್ರಣ ಮಾಡಿದರೆ ಆಗ ಸರಾಸರಿ ಆಕ್ಟೇನ್ನ ರೇಟಿಂಗ್ ಎಷ್ಟಾಗ್ತದೆ?
ನೋಡ್ರಿ ಇವನ್ನ ಬ್ಯಾರಲ್ಗಳನ್ನ ಸಿಂಪ್ಲಿಫೈ ಮಾಡ್ಕೊಂಡು ಯಾಕಂದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗ್ಬೇಕು. 100 ಕ್ಯಾನ್ಸಲ್ ಮಾಡೋಣ, ಈ 100 ಕ್ಯಾನ್ಸಲ್ ಮಾಡೋಣ, ಈ 100 ಕ್ಯಾನ್ಸಲ್ ಮಾಡೋಣ. ಹಂಗಾರೆ ಮೊದಲಿಗೆ 2 ಬ್ಯಾರಲ್ಲದ್ದು ಎಷ್ಟೈತಿ? 85%. ಒಂದು ಬ್ಯಾರಲ್ದು ಎಷ್ಟೈತಿ? 90%. ಇದು ಒಂದು ಬ್ಯಾರಲ್ದು ಎಷ್ಟೈತಿ? 95%. ಸೀರಿಯಲ್ ವೈಸಾಗಿ ಕೊಟ್ಟರೆ ಹೌದಿಲ್ಲ? 2ರದ್ದು 85, 1ರದ್ದು 90, 1ರದ್ದು 90, 95 ಈ ರೀತಿ ಮಾಡ್ಕೊಂಡ್ವಿ. ಈಗ ನೋಡ್ರಿ, ನಾವು ಅಂದಾಜು ಎಷ್ಟು ಅನ್ಕೊಳ್ಳೋಣ. ನಮ್ಗೆ ಆಪ್ಷನ್ ಯಾವ್ದು ಈಸಿ ಅನ್ಸ್ತೈತಿ? 85 ಈಸಿ 85 ಅಂತ ತೆಗೋಣ. 85 ಎವರೇಜ್ ಅನ್ಕೊಳ್ಳೋಣ ಈಗ. ಓಕೆ, 85ಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಐತಿ? 0. ಇದು 85ಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಐತಿ? 5 ಹೆಚ್ಚಿಗೆ ಐತಿ. ಇದು 85ಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಐತಿ? 10 ಹೆಚ್ಚಿಗೆ ಐತಿ. ಎಷ್ಟು ಹೆಚ್ಚಿಗೆ ಐತಿ? 10 ಹೆಚ್ಚಿಗೆ. ಹಂಗಾರೆ ಒಬ್ಬರದ್ದು 5 ಹೆಚ್ಚಿಗೆ ಐತಿ ಅಂದ್ರೆ ಒಬ್ಬರದ್ದು ಎಷ್ಟಾಯಿತು? +5. ಒಬ್ಬರದ್ದು 10 ಐತಿ, ಹಂಗಾರೆ ಒಬ್ಬರದ್ದು ಎಷ್ಟಾಯಿತು? +10. ಹಂಗಾರೆ ಓವರಾಲಾಗಿ ಎಷ್ಟು ಆಯ್ತು? 15 ಹೆಚ್ಚಿಗೆ ಆಯ್ತು. ಇಲ್ಲಿ ನೋಡ್ರಿ, ಒಬ್ಬರಿಗೆ 15. ಇಲ್ಲಿ ಏನಾರ 2 ಇತ್ತು ಅಂತ ತಿಳ್ಕೊರಿ. 2 ಇತ್ತಂದ್ರೆ ಇಲ್ಲಿ 10 ಹೆಚ್ಚಿಗೆ ಆಗ್ತೈತಿ. ಇಲ್ಲಿ 10 ಐತಿ, ಇಲ್ಲಿ ಏನ್ರಿ 2 ಇತ್ತಂದ್ರೆ 20 ಹೆಚ್ಚಿಗೆ ಆಕೈತಿ. 5 × 1 ಅಂದ್ರೆ 5 ಹೆಚ್ಚಿಗೆ, 10 × 1 ಅಂದ್ರೆ 10 ಹೆಚ್ಚಿಗೆ. ಓವರಾಲಾಗಿ ಎಷ್ಟು ಹೆಚ್ಚಿಗೈತಿ? 15. ಇದು ಎಲ್ಲರ ನಡಕ್ಕೂ ಹಂಚ್ಬೇಕು. 2 + 2 ಅಂತಂದ್ರೆ 4 ಮಂದಿ ನಡಕ್ಕೆ ಹಂಚ್ಬೇಕು. 4ರಿಂದ ಭಾಗಿಸ್ಬೇಕು. ಗೊತ್ತಾಗ್ಲ? ಇನ್ನೊಮ್ಮೆ ಹೇಳ್ತೀನಿ, ಜಸ್ಟ್ ಈಗ ಅಬ್ಸರ್ವ್ ಮಾಡಿರಿ. 4 × 1 4, 4 × 3 12, 3 ಉಳಿತು, ಪಾಯಿಂಟ್ ಕೊಟ್ವಿ 30, 4 × 7 28, 3.7. ಮೊದಲಿಗೆ 80 ಇತ್ತು, ಈಗ 3.7 ಹೆಚ್ಚಿಗೆ ಅಂತಂದ್ರೆ 88.7 ಸರಿಯಾದ ಉತ್ತರ ಆಗಿತ್ತು. ಫಸ್ಟ್ ಏನು ಮಾಡ್ತೀರಿ? ಈ ಬ್ಯಾರಲ್ಗಳನ್ನು ಸಿಂಪ್ಲಿಫೈ ಮಾಡ್ಕೊರಿ, ನಮ್ಗೆ ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳಕ್ಕೆ. 2 1 1 ಬರ್ಕೊಡ್ರಿ. 2 ಬ್ಯಾರಲ್ದು ಎಷ್ಟೈತಿ? 85. 1 ಬ್ಯಾರಲ್ದು ಎಷ್ಟೈತಿ? 90. 1 ಬ್ಯಾರಲ್ದು ಎಷ್ಟೈತಿ? 95 ಬರ್ಕೊಂಡ್ರಿ. ಇವು ಎಲ್ಲದರ ನಡಕ್ಕೆ ಒಂದು ಈಸಿ ಆಪ್ಷನ್. ನೀವು 85 ತೊಗೋಬೇಕಂತಿಲ್ಲ, 90 ತೊಗೊಂಡ್ರೆ ನಡೀತೈತಿ. ನಾ 85 ಈಸಿ ಆಗ್ತೈತೆ ಅಂತ 85 ತೊಗೊಂಡು. 85ಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಐತಿ? 0. ಓಕೆ, ಇದು 85ಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಐತಿ? 5. 85ಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಐತಿ? 10. 5 1 5 ಹೆಚ್ಚಿಗೆ ಆಯ್ತು, 10 1 10 ಹೆಚ್ಚಿಗೆ ಆಯ್ತು, ಟೋಟಲ್ 15 ಹೆಚ್ಚಿಗೆ ಆಯ್ತು. ಇದು ಎಲ್ಲರ ನಡಕ್ಕೆ ಹಂಚ್ಬೇಕು. 2 1 1 ಅಂದ್ರೆ 4 ಮಂದಿ ನಡಕ್ಕೆ ಹಂಚ್ಬೇಕು. 3.7 ಆಯ್ತು. ಹಂಗಾರೆ ಮೊದಲಿಗೆ ನಾವು ಅನ್ಕೊಂಡಿದ್ದೆಷ್ಟು? 85. 85ಕ್ಕಿಂತ 3.7 ಹೆಚ್ಚಿಗೆ ಅಂತಂದ್ರೆ 88.75. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ, ಕೊಟ್ಟಿರುವ ಸಮೀಕರಣದಲ್ಲಿ ಎ ಯ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ ಕೇಳಿದಾರೆ. ನೋಡ್ರಿ, ಎ ಭಾಗಿಸು, ನೋಡ್ರಿ ಈ ಏನ ಮ್ಯಾಗ್ ತೊಗೊಂಡವ್ರಿ. ಮ್ಯಾಗ್ ತೊಗೊಂಡೋದ್ರೆ ಏನಾಯ್ತು? a². ಈ 192ನ ಇಲ್ಲಿ ತೊಗೊಂಬರ್ರಿ. ಈ 192ನ ಇಲ್ಲಿ ತೊಗೊಂಬಂದ್ರೆ ಏನಾಯ್ತು? ಗುಣಾಕಾರ. ಇಲ್ಲಿ ಕೆಳಗೆ ಏನು ಉಳಿದಿಲ್ಲ, ಹೌದಲ್ಲ? ಈ ಏನ ಮ್ಯಾಗ್ ತೊಗೊಂಡೋದ್ರಿ, ಈ 192 ಇಲ್ಲಿ ತೊಗೊಂಬಂದ್ರಿ. a² ಇಷ್ಟು ಬಂತು, 48 ಇಂಟು, ಓಕೆ ಸರಿ, 48 ಇಂಟು 48 ಎಷ್ಟಲೇ? 48 4, 48 4 190, ಹೌದಲ್ಲ? ಹಂಗಾರೆ ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್. 48 ಸ್ಕ್ವೇರ್ ರೂಟ್ ಒಳಗೆ 48 ಆಯ್ತು. 4ರ ಸ್ಕ್ವೇರ್ ರೂಟು 2, 48 ಇಂಟು 2 ಅಂದ್ರೆ 96. ಮುಗೀತು, ಡೈರೆಕ್ಟ್ ಆಗಿರುವಂತಹ ಪ್ರಶ್ನೆ ಆಗಿತ್ತು. ಇಲ್ಲ ನೀವು ಪೂರ್ತಿ ಮಾಡ್ತೀರಿ ಅಂತಂದ್ರೆ ಎ ಡಿವೈಡೆಡ್ ಬೈ 192 ಈಸ್ ಈಕ್ವಲ್ ಟು 48 / ಎ. ಈ ಎ ಈ ಕಡೆ ಕಳಿಸ್ತೀರಿ, a² ಆಯ್ತು. ಈ 192 ಈ ಕಡೆ ಕಳಿಸ್ರೆ 48 ಇಂಟು 192 ಆಯ್ತು. ಓಕೆ, 48 ಇಂಟು 192 ಹೊಡ್ಕೊರಿ. ಯಾವ ರೀತಿ ಹೊಡ್ಕೋತೀರಿ ಅದು ನಿಮಗೆ ಮ್ಯಾಗ ಡಿಪೆಂಡ್. 48 4 ನಾ ಡೈರೆಕ್ಟಾಗಿ ಹೊಡ್ಕೊಂಡು, ಓಕೆ. ಇಲ್ಲ ನೀವು 4ರಿಂದ ಹೊಡ್ಕೊಂಡ, ಇಲ್ಲ 8ರಿಂದ ಹೊಡ್ಕೊಂಡ ಸಾಲ್ವ್ ಮಾಡ್ಕೋಬೋದು. 8 1 2 16, 8 2 16, 3 ಉಳಿತು, 8 4 32. 8 2 16, 8 4 32. ಓಕೆ, ಇದನ್ನು ನೀವು ಹೊಡ್ಕೋಬೋದು. ಮತ್ತು ಎಷ್ಟರಲ್ಲಿ? 12 2 24. ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತೈತೆ ಆ ರೀತಿ ಹೊಡ್ಕೊರಿ. ಇಲ್ಲಿ ನೋಡ್ರಿ 48 ಐತಿ, 24 2 48. ಹಂಗಾರೆ 48 ಸ್ಕ್ವೇರ್ ಒಳಗಿದ್ದು ಸ್ಕ್ವೇರ್ ರೂಟ್ ಒಳಗೆ ಬಂದ್ರೆ 48 ಆಯ್ತು. ಓಕೆ, 12 8 ಎಷ್ಟಾಯ್ತು? ಏನು ಮಿಸ್ಟೇಕ್ ಮಾಡಿವಿ? ಇನ್ನೊಂದ್ಸಲ ಟ್ರೈ ಮಾಡೋಣ. 48 ಇಂಟು 192. ಮೊದಲಿಗೆ 48 ಬರ್ಕೊಂಡ್ವಿ. ಓಕೆ, ಇದನ್ನು ಎಷ್ಟರಲ್ಲಿ ಹೊಡೆತಿದ್ವಿ? 8ರಿಂದ ಹೊಡೆತಿದ್ವಿ. ಓಕೆ, 8 2 16, 3 ಉಳಿತು, 8 4 32. ಓಕೆ, ಇಷ್ಟ. ಈಗ ಏನು ಮಾಡ್ರಿ, ಇಲ್ಲಿ ಇದ್ರೊಳಗಿಂದ ಇಲ್ಲಿ 48 ಐತಿ, ಇದನ್ನು 48 ಮಾಡ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ಇನ್ನೇನು ಮಾಡೋಣ? 4 2 ಮಾಡ್ಕೊಂಡು, 4 2 ಮಾಡ್ಕೊಂಡ್ರೆ 8 ಆಯಿತು. 24 2 24 2 48, ಇಲ್ಲಿ 48 ಐತಿ, ಸ್ಕ್ವೇರ್ ಇದ್ದದ್ದು ಸ್ಕ್ವೇರ್ ರೂಟ್ ಬಂದ್ರೆ 48 ಆಯ್ತು.
4ರ ಸ್ಕ್ವೇರ್ ರೂಟ್ ಏನಾಕತಿ 2 ಆಕತಿ. 48 ಇಂಟು 2 ಅಂತಂದ್ರೆ ಎಷ್ಟು ಬಂತು 96. ಬಟ್ ಇಷ್ಟೆಲ್ಲ ಎದಕ್ಕೆ ಮಾಡ್ಕೋಬೇಕು, ಇಲ್ಲಿ 48 ಐತೆ ಅಂದ್ರೆ ಇದು 40 ಈ ಸಂಖ್ಯೆ 192 48ರಿಂದ ಹೋಗ್ತೈತಲ್ಲ ನೋಡ್ಕೊರಿ. 48 ನಾಲ್ಕಲೇ ಹೋಗಾತಿತ್ತು, ಅದಕ್ಕೆ 48 ನಾಲ್ಕಲೇ. ಓಕೆ, 48 48 2 ಸಲ ಬಂದೈತೆ ಅಂದ್ರೆ ಸ್ಕ್ವೇರ್ ರೂಟ್ ಒಳಗೆ ಏನಾಕತಿ 1 ಸಲ ಆಕತಿ. 4ರ ಸ್ಕ್ವೇರ್ ರೂಟ್ 2 ಮುಗದ ಹೋಯ್ತು ಪ್ರಶ್ನೆ. 18ನೆಯ ಪ್ರಶ್ನೆ. ಈ ಪ್ರಶ್ನೆ ಎಷ್ಟು ದೊಡ್ಡದೈತೆ ಅಂತೇಳಿ ಅಂಜೋ ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಈ ರೀತಿ ಪ್ರಶ್ನೆಗಳನ್ನು ಭಾಳ ಈಸಿಯಾಗಿ ಮಾಡೀವಿ. ಪ್ರಶ್ನೆ ಓದ್ದ ಬಿಡಿಸ್ತೀವಿ ನಾವು. ಓಕೆ, ಅಷ್ಟು ಪ್ರಾಕ್ಟೀಸ್ ಆಗೈತೆ ಈಗ ನಮಗೆ. ರೂಪೇಶ್ ಅವರಿಗೆ ಮಂದಾರ್ ಮತ್ತು ಕೇತನ್ ಹೆಸರಿನ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ರೂಪೇಶ್ ಅವರ ಸಂಪತ್ತಿನಿಂದ ಸ್ವಲ್ಪ ಹಣವನ್ನು 13 ವರ್ಷದ ಮಂದಾರ್ ಅವರು ಪಡೆಯುತ್ತಾರೆ. ಉಳಿದ ಹಣವನ್ನು 14 ವರ್ಷದ ಕೇತನ್ ಅವರು ಪಡೆಯುತ್ತಾರೆ. ಆದರೆ ಈ ಹಣವು ಮಂದಾರ್ ಮತ್ತು ಕೇತನ್ ಅವರಿಗೆ 23 ವರ್ಷ ವಯಸ್ಸಾದಾಗ ಮಾತ್ರ ಸಿಗುತ್ತದೆ. ಅಲ್ಲಿಯವರೆಗೂ ಈ ಹಣವು ವಾರ್ಷಿಕ 5% ಚಕ್ರಬಡ್ಡಿ ದರದಲ್ಲಿ ಬ್ಯಾಂಕ್ನಲ್ಲಿ ಇರುತ್ತದೆ. 23 ವರ್ಷವಾದಾಗ ಅವರಿಬ್ಬರಿಗೂ ಸಮ ಪ್ರಮಾಣದ ಹಣವನ್ನು ಪಡೆಯುತ್ತಾರೆ. ಒಂದು ವೇಳೆ ರೂಪೇಶ್ ಅವರ ಬಳಿ ಇದ್ದ ಹಣ 24,600 ಆಗಿದ್ದರೆ ಆರಂಭದಲ್ಲಿ ರೂಪೇಶ್ ಅವರು ಕೇತನ್ ಅವರಿಗೆ ಕೊಟ್ಟಿದ್ದ ಮೊತ್ತಗಳು ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಫಸ್ಟ್ ನಾವೆಲ್ಲಿ ಫೋಕಸ್ ಮಾಡ್ತೀವಿ, ಬಡ್ಡಿ ದರ 5%. 5% ಅಂದ್ರೆ 1/20. 1/20. 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಗಿರ್ತೈತಿ 21 ರೂಪಾಯಿ. 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದರೆ 21. ಓಕೆ, ಟೋಟಲ್ ಅಮೌಂಟ್ ಎಷ್ಟೈತಿ 20 21 ಅಂದ್ರೆ 41. 41 ರೂಪಾಯಿ ನಮ್ಮ ಪ್ರಕಾರ ಟೋಟಲ್ ಅಮೌಂಟು. ಆದರೆ ಆ್ಯಕ್ಚುಲಾಗಿ ಎಷ್ಟು 24,600. ಓಕೆ, ಯಾರಿಗೆ ಕೊಟ್ಟದ್ದು ಕೇಳ್ತಾರವರು, ಕೇತನ್ ಮೊದಲೇದವ ಎರಡನೇದವ. 13 ವರ್ಷದ ಮಂದಾರ್, 14 ವರ್ಷದ ಕೇತನ್. ಹಂಗಾರೆ ಇವಂಗೆ ವಯಸ್ಸು ಜಾಸ್ತಿ ಆಗ್ಯಾವಂದ್ರೆ ಇವಂಗೆ ಟೈಮ್ ಏನಿರ್ತತಿ ಕಡಿಮೆ ಇರ್ತತಿ. ಇವಂಗೆ 13 ವರ್ಷ, ಇವಂಗೆ 14 ವರ್ಷ. ಹಂಗಾರೆ ಇವ್ರಿಗೆ 23 ವರ್ಷ ಲಘೂಟ ಆಗ್ತಾ ಹೋದಲ್ಲ. ಇವಂಗೆ ಟೈಮ್ ಕಡಿಮೆ ಐತಿ. ಟೈಮ್ ಕಡಿಮೆ ಇದ್ರೆ ನಾವು ಏನು ಮಾಡ್ಬೇಕು, ಇವಂಗೆ ಅಮೌಂಟ ಜಾಸ್ತಿ ಕೊಡಬೇಕು. ಟೈಮ್ ಕಡಿಮೆ ಇದ್ರೆ ಅಮೌಂಟ್ ಏನು ಮಾಡ್ಬೇಕು, ನಾವಂಗೆ ಜಾಸ್ತಿ ಕೊಡಬೇಕು. ಇದೇ ಇಂಪಾರ್ಟೆಂಟ್ ಇರುವಂಥದ್ದು ಇದ್ರೊಳಗೆ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಮುಗೀತು ಪ್ರಶ್ನೆ. 41 ಒಂದ್ಲೇ, 41 ಆರ್ಲೆ, 21 ಆರ್ಲೆ 126. ಮುಂದೆರಡು 0 ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಇಟ್ಟು ದೊಡ್ಡ ಪ್ರಶ್ನೆ ಎಷ್ಟು ಈಸಿ ಸೊಲ್ಯೂಷನ್ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನೀವೆಲ್ಲರೂ ಬೇಗ ಈ ರೀತಿ ಪ್ರಶ್ನೆಯನ್ನು ಸಾಲ್ವ್ ಮಾಡತ್ತೀರಿ ಅಂತ ಅನ್ಕೋತೀನಿ. ಓಕೆ, ನಿಮ್ಗೆಲ್ಲರಿಗೂ ಈ ಪ್ರಶ್ನೆ ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ, ಅರ್ಥ ಆಗಿತ್ತು ಅಂತಂದ್ರೆ ಆಪ್ಷನ್ ಒಳಗೆ ಕಮೆಂಟ್ ಬಾಕ್ಸ್ನೊಳಗೆ ಏನು ಮಾಡಿರಿ, ನಿಮ್ಮ ಒಪಿನಿಯನನ್ನು ಶೇರ್ ಮಾಡೋದು ಮರಿಬೇಡ್ರಿ. ಓಕೆ, ಹಾಗೆ ವಿಡಿಯೋಗೂ ಲೈಕ್ ಮಾಡಿರಿ. 19ನೆಯ ಪ್ರಶ್ನೆ. ಒಂದು ಕಾರು 2 ಕಿಲೋಮೀಟರ್ಗಳ 4 ಕ್ರಮಾನುಗತ ದೂರವನ್ನು 10 ಕಿಲೋಮೀಟರ್ ಪ್ರತಿ ಗಂಟೆ, 20 ಕಿಲೋಮೀಟರ್ ಪ್ರತಿ ಗಂಟೆ, 30 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 40 ಕಿಲೋಮೀಟರ್ ಪ್ರತಿ ಗಂಟೆಗಳ ವೇಗದಲ್ಲಿ ಸಾಗುತ್ತದೆ. ಒಟ್ಟಾರೆ ಕಾರಿನ ಸರಾಸರಿ ವೇಗ ಎಷ್ಟು? ಎವರೇಜ್ ಕಂಡುಹಿಡಿಬೇಕು ನಾವು. ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಒಟ್ಟು ದೂರ ಭಾಗಿಸು ಒಟ್ಟು ಸಮಯ. 4ನ 2 ಕಿಲೋಮೀಟರ್ ಹಂಗೆ 4 ಸಲ ಅಂದ್ರೆ ಟೋಟಲ್ ದೂರ ಎಷ್ಟಾಯಿತು 8 ಕಿಲೋಮೀಟರ್. ಟೋಟಲ್ ದೂರ ಎಷ್ಟಾಯಿತು 8 ಕಿಲೋಮೀಟರ್. ಇನ್ನು ನಮ್ಗೆ ಒಟ್ಟು ಸಮಯ ಬೇಕಲ್ಲ, ಸಮಯ ಹೆಂಗೆ ಕಂಡುಹಿಡ್ಕೋಬೇಕು ನೋಡ್ರಿ, 2 ರೀತಿ ಕಂಡುಹಿಡ್ಕೋಬೋದು ನೀವು ಸಮಯ. ಇಲ್ಲಿ ಸಮಯ ಡೈರೆಕ್ಟ್ ಕೊಟ್ಟಿಲ್ಲ. ಟೈಮ್ 2 ರೀತಿ ಕಂಡುಹಿಡ್ಕೋಬೋದು. ಟೈಮ್ ಹೆಂಗೆ ಕಂಡುಹಿಡಿದ್ರಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿತ್ತು ಇಲ್ಲಿ 2, ಸ್ಪೀಡ್ ಎಷ್ಟಿತ್ತು ಇಲ್ಲಿ 10. 2/10. ಓಕೆ, ಹಂಗಾರೆ ಎರಡನೇದ್ರೊಳಗೆ ಡಿಸ್ಟೆನ್ಸ 2, ಇಲ್ಲಿ ಸ್ಪೀಡ 20. ಮೂರನೇದ್ರೊಳಗೆ ಡಿಸ್ಟೆನ್ಸ 2, ಸ್ಪೀಡ 30. ನಾಲ್ಕನೇದ್ರೊಳಗೆ ಡಿಸ್ಟೆನ್ಸ 2, ಸ್ಪೀಡ 40. ಎಲ್ಲದರೊಳಗೆ 2 ಕಾಮನ್ ಐತಿ, 2 ಕಾಮನ್ ತಗೊಂಡಿವಿ. 1/10, 1/20, 1/30, 1/40. ಓಕೆ, ಇಷ್ಟಂತೂ ಬರ್ಕೊಂಡ್ರಿ. ಈಗ ಕೂಡಿಸ್ಬೇಕಂತಂದ್ರೆ ಛೇದ ಎಲ್ಲದ್ರದ್ದು ಏನಿರ್ಬೇಕು, ಸಮ ಇರ್ಬೇಕು. ಹಂಗಾರೆ ಲಸ ಎಷ್ಟು ಬರ್ತೈತಿ 40 ಎಲ್ಲದ್ರದ್ದು. 10, 20, 30, 40 ಲಸ 40. ಇದಕ್ಕೆ 4ರಲ್ಲೇ ಗುಣಿಸಿದ್ವಿ, 10 4ಲೇ 40, 22ಲೇ 40. ಇದು ಹೋಗಂಗಿಲ್ಲ. ಅದಕ್ಕೆ ಲಸ ಎಷ್ಟು ಬಂತು? 120 ಬರ್ತದೆ. 120 ಅಂತಂದ್ರೆ ಇದಕ್ಕೆ ಎಷ್ಟರಲ್ಲಿ ಗುಣಿಸ್ವಿ? 10 12ಲೇ 120, 26ಲೇ 120, 34ಲೇ 120, 43ಲೇ 120. ಲಸ ಎಷ್ಟು ಬಂದೈತಿ 120. 2 ಬ್ರಕೆಟ್ ಲಸ ಎಷ್ಟಿತ್ತು 120. 12 6 22 25 ಇಷ್ಟು ಬಂತು. ಓಕೆ, ನೋಡ್ರಿ ಮತ್ತೆ ಎಲ್ಲಿ ಕಟ್ತೋಗ್ತದೆ 2 1ಲೇ 2 60ಲೇ. ಹಂಗಾರೆ ಓವರಾಲ್ ಎಷ್ಟು ಬಂತು 25/60. ಭಾಗಿಸು ಇದ್ದದ ಮ್ಯಾಲೆ ಹೋದ್ರೆ ಗುಣಿಸು. ಇದು ಟೋಟಲ್ ಟೈಮ್ ಇದೆ. ಓಕೆ, ಟೋಟಲ್ ಟೈಮ್ ಡೈರೆಕ್ಟ್ ಕೊಟ್ಟಿಲ್ಲ, ಅದಕ್ಕೆ ನಾವೇನು ಮಾಡ್ಕೊಂಡ್ವಿ ಕಂಡುಹಿಡ್ಕೊಂಡ್ವಿ. 5 5ಲೇ 25, 5 12ಲೇ 12 8ಲೇ 96,
ಭಾಗಿಸು 5. 5 ಒಂದ್ಲೆ 5, 4 ಉಳಿತು 5 9ಲೆ 45, 19.2 ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ಟೋಟಲ್ ಡಿಸ್ಟೆನ್ಸ್ ಅಂತೂ ನಮಗೆ ಸಿಕ್ತು. 2 ಕಿಲೋಮೀಟರ್ದಂಗೆ 4 ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? 8 ಆಯಿತು. ನಾವು ಟೈಮ್ ಕಂಡುಹಿಡ್ಕೋಬೇಕಲ್ಲ. ಟೈಮ್ ಹೆಂಗೆ ಕಂಡುಹಿಡಿಬೇಕು? ಇಲ್ಲಿ ಸ್ಪೀಡ್ ಕೊಟ್ಟರು, ಇಲ್ಲಿ ಡಿಸ್ಟೆನ್ಸ್ ಕೊಟ್ಟರು. ಟೈಮ್ ಹೆಂಗೆ ಕಂಡುಹಿಡಿತೀವಿ ನಾವು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಎರಡು ಎಲ್ಲಾದರೂ ಕಾಮನ್ ಐತೆ ಅಂತಂದ್ರೆ ಈ ಸ್ಟೆಪ್ಪನ್ನು ನೀವು ಹಾರಿಸ್ಕೋಬೋದಾಗಿತ್ತು. 2 ಕಾಮನ್ ತೊಗೊಂಡು 1/10 1/20 1/30 1/40 ಬರ್ಕೋಬೋದಾಗಿತ್ತು. ಈ ಸ್ಟೆಪ್ ಹೋಗ್ತಿತ್ತು. ಓಕೆ, ಸಹ ಎಷ್ಟು ಬರ್ತೈತಿ? 120 120 ಬರ್ಕೊಂಡ್ರಿ. ಆಮ್ಯಾಗ ಇದು 10 12ಲೆ 120, 26ಲೆ 120, 34ಲೆ 120, 43ಲೆ 120 ಎಲ್ಲನೂ ಕೂಡಿಸಿದ್ರೆ ಎಷ್ಟಾಯ್ತು? 12 6 18 22 25 25/120 ಆಯ್ತು. 2 ಕಾಮನ್ ಇತ್ತು. 2 ಒಂದ್ಲೆ 2 60ಲೆ. ನೋಡ್ರಿ ಇದು ಟೋಟಲ್ ಟೈಮ್ ಆಗ್ತಿದೆ. ಏನಾಯ್ತು? ಟೋಟಲ್ ಟೈಮ್ ಹೆಂಗೆ? ಟೋಟಲ್ ಡಿಸ್ಟೆನ್ಸ್ ಅಂತೂ 8 ಭಾಗಿಸು ಟೋಟಲ್ ಟೈಮ್ 5/60. 60 ಭಾಗಾಕಾರದಾಗಿದ್ದದ ಮ್ಯಾಗ ಹೋದ್ರೆ ಗುಣಾಕಾರ. 5ರಿಂದ ಕಡ್ತಾ ಹೊಡೆದ್ರಿ. ಇದು 2 ಗುಣಿಸಿದ್ರೆ 96/5 ಆಯ್ತು. 5ರಿಂದ ಭಾಗಾಕಾರ ಮಾಡಿದಾಗ 19.2 ಸರಿಯಾದ ಉತ್ತರ ಬಂತು. ಪ್ರಶ್ನೆ ಈಸಿ ಅದ, ಬಟ್ ಇಲ್ಲಿ ಏನು ಮಾಡ್ಯಾರ ನಿಮಗೆ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಪಾರ್ಟನ್ನು ಆ್ಯಡ್ ಮಾಡಿದಾರೆ ಅಷ್ಟೆ. ಒಂದು ಜಿಲ್ಲೆಯ ಜನಸಂಖ್ಯೆ 3,85,000, 1,68,000 ಜನ ಪುರುಷರಿದ್ದಾರೆ. ಜನಸಂಖ್ಯೆ 52% ಸಾಕ್ಷರರಿದ್ದಾರೆ. ಒಂದು ವೇಳೆ 21% ಪುರುಷರು ಸಾಕ್ಷರರಾಗಿದ್ದರೆ ಎಷ್ಟು ಶೇಕಡ ಮಹಿಳೆಯರು ಸಾಕ್ಷರರಾಗ್ತಾರೆ? ಹಿಂದಿನ ಶಿಫ್ಟ್ ಒಳಗೆ ನೋಡ್ರಿ ನೀವು, ಇಲ್ಲಿ 10 ಕೊಟ್ಟಿದ್ರೆ ಇಲ್ಲೂ 10 ಕೊಟ್ಟಿರ್ತಿದ್ರು. ಆಪ್ಷನ್ ಏನಿರ್ತಿತ್ತು? 10ನ್ನ ಚೂಸ್ ಮಾಡ್ತಿದ್ವಿ. ಇಲ್ಲಿ 52 ಕೊಟ್ಟರೆ ಇಲ್ಲೂ 52 ಕೊಟ್ಟಿದ್ರೆ ನಾವು ಆಪ್ಷನ್ ಏನು ಚೂಸ್ ಮಾಡ್ತಿದ್ವಿ? 52 ಚೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನೈತಿ? 52% ಟೋಟಲ್ ಜನರು ಸಾಕ್ಷರರಿದ್ರೆ, 21% ಪುರುಷರು ಸಾಕ್ಷರರಿದ್ರೆ ಓವರ್ ಆಲ್ ಆಗಿ ಎಷ್ಟು ಮಹಿಳೆಯರು ಸಾಕ್ಷರದಾರ ಅಂತ ಕೇಳ್ಯಾರ. ಓಕೆ, ಯಾವ ರೀತಿ ಮಾಡ್ಬೇಕು ನೋಡೋಣ. ನೋಡ್ರಿ, ಈ ಸಿಂಪ್ಲಿಫೈ ಮಾಡ್ಕೊಂಡು ಈ 3 0ರಿಂದ ಈ 3 0 ತೆಗೆದುಬಿಡ್ರಿ. ಓಕೆ, ಮತ್ತೆ ಅದರಿಂದ ಹೋಗ್ತತಿ ಚೆಕ್ ಮಾಡ್ರಿ. ಮತ್ತೆ ಅದರಿಂದ ಹೋಗ್ತತಿ 8ರಿಂದ ಹೋಗ್ತತಿ. 8 2ಲೆ 16, 8 1ಲೆ 8. ಓಕೆ, 8ರಿಂದ ಹೋಗಂಗಿಲ್ಲ. ಈಚೆ ಕಡೆದು ಇದು 8ರಿಂದ ಹೋಗಂಗಿಲ್ಲ. 7ರಿಂದ ಹೋಗ್ತೈತಿ ನೋಡಿ. 7 2ಲೆ 14, 7 4ಲೆ 28, 7 5ಲೆ 35, 7 5ಲೆ 35. ಹಂಗಾರೆ ಒಟ್ಟು ಜನಸಂಖ್ಯೆ 55 ಐತಿ. ಅದ್ರೊಳಗೆ 24 ಜನ ಪುರುಷರಿದಾರ. ಹಂಗಾರೆ ಮಹಿಳೆಯರು ಎಷ್ಟು ಜನ ಇರ್ತಾರಪ್ಪ? 24 ಜನ ಪುರುಷರಿದ್ರೆ ಟೋಟಲ್ ಓವರ್ ಆಲ್ ಆಗಿ ಜನಸಂಖ್ಯೆ ಎಷ್ಟೈತಿ? 55 ಐತಿ. ಹಂಗಾರೆ 26 31 ಜನ ಇರ್ತಾರೋ ಮಹಿಳೆಯರು ಇರ್ತಾರೆ. 31 ಜನ ಮಹಿಳೆಯರು. ಟೋಟಲ್ ಜನಸಂಖ್ಯೆ 55. ಅದರೊಳಗೆ 24 ಜನ ಪುರುಷರಂದ್ರೆ ಇವ್ರು ಯಾರು? ಮಹಿಳೆಯರಲ್ಲ, ಫೀಮೇಲ್ಸ್ ಅಲ್ಲ. ಮೇಲ್ ಎಷ್ಟು ಜನ? 24 ಜನ ಇದ್ರೆ ಫೀಮೇಲ್ಸ್ ಎಷ್ಟು ಜನ ಇರ್ತಾರೋ? 31 ಜನ ಇರ್ತಾರೆ. ಇಷ್ಟು ಗೊತ್ತಾಯ್ತು ನಿಮಗೆ. ಓಕೆ, ಇನ್ನು ನಾವು ಮಾಡಬೇಕಾಗಿದ್ದು ನೋಡ್ರಿ, ಇಲ್ಲಿ ಮೇಲ್ ಬರ್ಕೊಂಡು ಇಲ್ಲಿ ಫೀಮೇಲ್ ಬರ್ಕೊಂಡು ಇಲ್ಲಿ ಕೊಟ್ಟದ್ದು ಮೇಲ್ ಸಾಕ್ಷರತೆ ಎಷ್ಟೈತಿ? 21% ಮೇಲದ ಸಾಕ್ಷರತೆ. ಓವರ್ ಆಲ್ ಆಗಿ ಎಷ್ಟೈತಿ? 52. ಅದನ್ನ ಎಲ್ಲಿ ಬರ್ಕೋತೀವಿ? ಮಿಡಲಲ್ಲಿ ಬರ್ಕೋತೀವಿ, ನಡು ಬರ್ಕೋತೀವಿ. ಓಕೆ, ಫೀಮೇಲ್ದು ಎಷ್ಟು ನಮಗೆ ಗೊತ್ತಿಲ್ಲ, ಇದನ್ನು ಕಂಡುಹಿಡಿಬೇಕು ನಾವೀಗ. ನೋಡ್ರಿ, ಇವೆರಡರ ವ್ಯತ್ಯಾಸ ನೋಡ್ರಿ. 2ರಾಗ 1 ಹೋದ್ರೆ 1 ಅದನ್ನ ಇಲ್ಲಿ ಬರ್ತೀವಿ. 5ರಾಗ 2 ಹೋದ್ರೆ 3 ಅದನ್ನು ಇಲ್ಲಿ ಬರ್ತೀವಿ. ಇದು ಅಲಿಗೇಷನ್ ಮೆಥಡಿಂದ ಸಾಲ್ವ್ ಮಾಡ್ತೀವಿ ನಾವು. ಓಕೆ, 2ರಾಗ 1 ಹೋದ್ರೆ 1, 5ರಾಗ 2 ಹೋದ್ರೆ 3, ಈ ರೀತಿ ಮಾಡ್ಕೊಂಡು. ಇಲ್ಲಿ ನಮ್ಮ ಪ್ರಕಾರ ಮಹಿಳೆಯರು ಎಷ್ಟು ಜನ ಅದಾರು? 31. ಆದರೆ ಆ್ಯಕ್ಚುಯಲ್ ಆಗಿ ಮಹಿಳೆಯರು ಎಷ್ಟು ಜನ ಅದಾರು? 31. 31 ಅಂದ್ರೆ 31. ಹಂಗಾರೆ ಪುರುಷರು ಎಷ್ಟು ಜನ? 31 ಅಂದ್ರೆ 31. 24 ಅಂದ್ರೆ ಎಷ್ಟು ಇರ್ತೈತಿ? 31 ಅಂದ್ರೆ 31, 24 ಅಂದ್ರೂ 24 ಇರ್ತೈತಿ. ಹೌದಿಲ್ಲ? 31 ಅಂದ್ರೆ 31, 24 ಅಂದ್ರೂ ಎಷ್ಟು ಇರ್ತೈತಿ? 24. ಇಲ್ಲಿ 31 ಜನ ಇರೋದ್ರಿಂದ 31 ಐತಿ ಎವ್ರೇಜ್ ಪರ್ಸೆಂಟೇಜು. 24 ಜನ ಅಂದರೆ ಎಷ್ಟು ಆಗ್ತೈತಿ? 24 ಆಗ್ತೈತಿ. ಗೊತ್ತಾಯ್ತು, ಅಷ್ಟೇ, ಮುಗೀತು. ಇಲ್ಲಿಂದ ಇವೆರಡರ ವ್ಯತ್ಯಾಸ ಕಂಡುಹಿಡಿದಿರ್ತೀವಿ ಅಂದ್ರೆ ಈ ಕಡೆಯಿಂದ ಈ ಕಡೆ ಏನಾಕತಿ? ಪ್ಲಸ್ ಆಕತಿ. ಇಲ್ಲಿಂದ ಇಲ್ಲಿ ಏನಾಗ್ತತಿ? ಪ್ಲಸ್ ಆಗ್ತತಿ. ಇಲ್ಲಿಂದ ಇಲ್ಲಿ ವ್ಯತ್ಯಾಸ ಕಂಡುಹಿಡಿದಿರ್ತೀವಿ ಅಂತಂದ್ರೆ, ಇಲ್ಲಿಂದ ಇಲ್ಲಿ ವ್ಯತ್ಯಾಸ ಕಂಡುಹಿಡಿದು ಇದು ಬಂದಿರ್ತೈತೆ ಅಂತಂದ್ರೆ, ಇದು ಬರ್ಬೇಕಂತಂದ್ರೆ ಏನು ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಹೌದಿಲ್ಲ? ಉಲ್ಟಾ ಹೋಗ್ಬೇಕು. ಹೌದಿಲ್ಲ? 2 4 6 5 2 7 76% ಡೈರೆಕ್ಟ್ ಆನ್ಸರ್ ಆಗಿತ್ತು. ಮಾಡಬೇಕಾಗಿದ್ದಿಷ್ಟ ಸಿಂಪ್ಲಿಫೈ ಮಾಡ್ಕೊಂಡ್ರಿ. ಎಷ್ಟು ಬಂತು? 385, 168 ಬಂತು. 7ರಿಂದ ಹೋಯ್ತು. 7 2ಲೆ 14, 7 4ಲೆ 28, 7 5ಲೆ 35, 7 5ಲೆ 35. ಪುರುಷರು 24 ಅದಾರು. ಓವರ್ ಆಲ್ ಆಗಿ 55 ಮಂದಿ ಜನಸಂಖ್ಯೆ ಐತಂದ್ರೆ ಮಹಿಳೆಯರು ಎಷ್ಟು ಮಂದಿ ಇರ್ತಾರೆ? 31 ಜನ ಇರ್ತಾರೆ. ಓಕೆ, ಹಂಗಾರೆ ಈಗ ಬರ್ಕೊಂಡು ಮೇಲ್ ಫೀಮೇಲ್. ಮೇಲ್ ಎಷ್ಟು ಜನ ಸಾಕ್ಷರರು? 21%. ಓವರ್ ಆಲ್ ಆಗಿ ಎಷ್ಟು ಜನ ಸಾಕ್ಷರದಾರು? 52%. ಎರಡರ ವ್ಯತ್ಯಾಸ ತೊಗೊಂಡ್ರಿ 31 ಬಂತು.
ಆ್ಯಕ್ಚುಲಾಗಿ ಎಷ್ಟು ಜನ ಅದಾರು ನಮ್ಮ ಪ್ರಕಾರ 31% ಐತಿ. ಆದ್ರೆ ಫಿಮೇಲೂ ಎಷ್ಟು ಜನ ಅದಾರ 31 ಅದಾರು. 31 ಅಂದ್ರೆ 31, 24 ಅಂದ್ರೆ ಎಷ್ಟು 24 ಇರ್ತೈತಿ. ಇವು ಎರಡರ ವ್ಯತ್ಯಾಸ ಆಗಿ ಇಲ್ಲಿ ಬಂದಿರ್ತೈತೆ ಅಂದ್ರೆ ಇವು ಎರಡರ ಮೊತ್ತ ಏನಾಗಿರ್ತೈತಿ, ಇದು ಜಾಸ್ತಿ ಆಗಿರ್ತೈತಿ. ಇದು ಇದಕ್ಕಿದ್ರೆ ಸಣ್ಣದಿರ್ಬೇಕಂದ್ರೆ ಇದು ಇದಕ್ಕಿದ್ರೆ ದೊಡ್ಡದಿರಬೇಕು. ಅದಕ್ಕೆ ಇವನ್ನೆರಡು ಕೂಡಿಸ್ತೀವಿ. 4 2 6 5 2 7 76% ಡೈರೆಕ್ಟ್ ಮಾಡುವಂತಹ ಪ್ರಶ್ನೆ ಆಗಿತ್ತು. ಓಕೆ, ಆತ್ಮೀಯ ಸ್ನೇಹಿತರೆ, ಈ ಒಂದು ಶಿಫ್ಟ್ನ ಎಲ್ಲ 20 ಪ್ರಶ್ನೆಗಳು ಮುಗಿದಿದ್ದಾವೆ. ಇದರಲ್ಲಿ 2 ರಿಂದ 3 ಮಾತ್ರ ಕ್ಯಾಲ್ಕುಲೇಷನ್ ಮಾಡುವಂಥ ಪ್ರಶ್ನೆ ಆಗಿತ್ತು. ಅದನ್ನು ಬಿಟ್ಟರೆ ಯಾವುದೇ ಒಂದು ಡಿಫಿಕಲ್ಟ್ ಆಗಿರುವಂತಹ ಪ್ರಶ್ನೆ ಇರಲಿಲ್ಲ. ಬಟ್ ಲಾಸ್ಟ್ನೇ ಪ್ರಶ್ನೆಯನ್ನು ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಈಸಿಯಾಗಿನ ಸಾಲ್ವ್ ಮಾಡೋ ಆಗಿತ್ತು. ಓಕೆ, ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅವರಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.